ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ತಿಂಗಳ ಮೊದಲನೆಯ ಭಾನುವಾರದಂದು ನಮ್ಮ ಮನೆಗಳಲ್ಲಿ ಕುಟುಂಬವಾಗಿ ಸೇರಿ ಮಾಧ್ಯಮದ ಮೂಲಕ ನಾವು ದೇವರನ್ನು ಆರಾಧಿಸುತ್ತಿದ್ದೇವೆ. ಹೊಸ ದಿವಸವನ್ನ ದೇವರು ನಮ್ಮ ಆಯುಷ್ಕಾಲಕ್ಕೆ ಸೇರಿಸಿಕೊಟ್ಟಿದ್ದಾನೆ. ದೇವರ ಕೃಪೆ, ದೇವರ ಆಶೀರ್ವಾದವನ್ನು ನಾವು ಸ್ಮರಿಸಿಕೊಳ್ಳೋಣ. ಕೃತಜ್ಞತಾ ಭಾವದಿಂದ ನಾವು ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸೋಣ. ಕ್ಷಣಕಾಲ ನಾವೆಲ್ಲರೂ ಮೌನವಾಗಿದ್ದು ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಕತ್ತಲೆಯ ಸಮಯದಲ್ಲಿ ಬೆಳಕಾಗಿ, ಮರಣದ ಸಮಯದಲ್ಲಿ ಜೀವವಾಗಿ, ಕಣ್ಣೀರಿನ ಸಮಯದಲ್ಲಿ ತಾಯಿಯಾಗಿ, ನೋವಿನ ಸಮಯದಲ್ಲಿ ತಂದೆಯಾಗಿ, ಪ್ರಾರ್ಥಿಸುವ ಸಮಯದಲ್ಲಿ ಗುರುವಾಗಿ, ವಾಕ್ಯ ಧ್ಯಾನ ಮಾಡುವ ಸಮಯದಲ್ಲಿ ದೇವರಾಗಿ, ನಮ್ಮನ್ನ ಸದಾ ಕಾಲವು ಕೈ ಹಿಡಿದು ಪರಿಪಾಲಿಸುವಂತ ದೇವರನ್ನು ನಾವು ಆರಾಧಿಸೋಣ. ಆತನ ಪರಿಶುದ್ಧ ನಾಮಕ್ಕೆ ಘನಮಾನ ಮಹಿಮೆಯನ್ನು ನಾವು ಸಲ್ಲಿಸೋಣ. ನೂತನ ದಿನದಲ್ಲಿ ನಾವು ಇದ್ದೇವೆ. ಹೊಸ ತಿಂಗಳನ್ನು ನಾವು ಪ್ರವೇಶ ಮಾಡಿದ್ದೇವೆ. ನಮ್ಮ ಜೀವನದ ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ದೇವರು ತನ್ನ ಆಶೀರ್ವಾದವನ್ನ, ತನ್ನ ಸಂರಕ್ಷಣೆಯನ್ನ, ಭದ್ರತೆಯನ್ನ ನಮ್ಮ ಜೀವನಗಳಿಗೆ ದಯಪಾಲಿಸಿಕೊಟ್ಟು ನಮ್ಮನ್ನ ಇದುವರೆಗೂ ಕಾಯ್ದು ಕಾಪಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ ಎಂಬುದಾಗಿ ನಾವು ಆತನನ್ನ ಆರಾಧಿಸೋಣವೇ. ನಮ್ಮ ಹತ್ತಿರವಿರೋ ಓ ಯೇಸುವೆ, ನಾವು ನಿನ್ನನ್ನು ಬಿಟ್ಟು ಬಾಳಲಾರೆವು. ಹಾಡನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡೋಣ. ಸ್ವಾಮಿ, ನೀನು ನಮ್ಮ ಹತ್ತಿರವಿರು, ನಾವು ನಿನ್ನನ್ನು ಬಿಟ್ಟು ಬಾಳಲಾರೆವು. ಕತ್ತಲೆಯ ಸಮಯದಲ್ಲಿ ಬೆಳಕಾಗಿ, ಮರಣದ ಸಮಯದಲ್ಲಿ ಜೀವವಾಗಿ, ಈ ಲೋಕದ ನಮ್ಮ ಜೀವನದ ಯಾತ್ರೆಯಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದು ಇಲ್ಲಿಯವರೆಗೂ ನಮ್ಮನ್ನು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ.
ಈ ನಮ್ಮ ಪವಿತ್ರ ಆರಾಧನೆಯನ್ನ ನಿನ್ನ ಕೈಗಳಲ್ಲಿ ಅರ್ಪಿಸಿಕೊಡುತ್ತೇವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗು. ಆರಾಧನೆಯ ಆರಂಭದಿಂದ ಅಂತ್ಯದವರೆಗೂ ನೀನು ನಮ್ಮೊಂದಿಗಿರು ಸ್ವಾಮಿ. ನಿನ್ನ ಆಶೀರ್ವಾದಗಳೊಂದಿಗೆ ಈ ಆರಾಧನೆಯಲ್ಲಿ ನಮ್ಮನ್ನು ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಆರಾಧನಾ ಕ್ರಮ ಪುಸ್ತಕದಲ್ಲಿ 89ನೇ ಪುಟವನ್ನು ನಾವು ಅನುಸರಿಸೋಣ. ನೂತನವಾಗಿ ತಮ್ಮ ಮನೆಗಳಿಗೆ, ಕುಟುಂಬಗಳಿಗೆ ಕೊಡಲ್ಪಟ್ಟಂಥ ಆರಾಧನಾ ಕ್ರಮದಲ್ಲಿ ಇರುವಂಥ 4ನೇ ಆರಾಧನಾ ಕ್ರಮವನ್ನು ನಾವು ಅನುಸರಿಸುತ್ತಿದ್ದೇವೆ. 89ನೇ ಪುಟವನ್ನು ನಾವು ಅನುಸರಿಸೋಣ. ದೇವರನ್ನು ನಾವು ಆರಾಧಿಸೋಣ. ದೇವಜನರೇ ಉಲ್ಲಾಸಿಸಿರಿ, ನಿಮ್ಮೊಳಗಿರುವ ಜೀವವನ್ನು, ನಿಮ್ಮೊಂದಿಗಿರುವ ಕ್ರಿಸ್ತನ ಪ್ರಸನ್ನತೆಯನ್ನು ಆಚರಿಸಿರಿ. ದೇವಜನರೇ ಉಲ್ಲಾಸಿಸಿರಿ, ನಮ್ಮ ಜ್ಞಾನವೂ ಬಲವೂ ಆಗಿರುವಾತನಿಗೆ ತಲೆಬಾಗಿರಿ. ಪ್ರಾರ್ಥನೆ ಮಾಡೋಣ. ದೇವರಾದ ಕರ್ತನು ನೀನೊಬ್ಬನೇ, ನೀನು ಪರಿಶುದ್ಧನು, ನಿನ್ನ ಕೃತ್ಯಗಳು ಮಹತ್ತಾದವುಗಳು. ನೀನು ಸರ್ವಶಕ್ತನು, ಮಹೋನ್ನತನು, ಪರಮೋಚ್ಚನು. ನೀನು ತ್ರಯೇಕನು, ಕರ್ತ ದೇವರು ಮತ್ತು ಸರ್ವೋತ್ತಮನು. ನೀನು ಒಳ್ಳೆಯವನು, ಎಲ್ಲದರಲ್ಲಿಯೂ ಒಳ್ಳೆಯವನು, ಒಳ್ಳೆಯತನದಲ್ಲಿ ಅತೀತನು, ಜೀವಿಸುವ ಸತ್ಯ ಕರ್ತ ದೇವನು. ನೀನು ಪ್ರೀತಿಯು, ಜ್ಞಾನವು, ದೀನತೆಯು, ಸಹಿಷ್ಣುವು, ವಿಶ್ರಾಂತಿಯು, ಶಾಂತಿಯು. ನೀನು ಸಂತೋಷವೂ ನೀನೇ, ನಮ್ಮ ನಲಿವು ನೀನೇ, ನ್ಯಾಯವು, ಸಂಯಮವು ನೀನೇ. ನಮ್ಮೆಲ್ಲ ಐಶ್ವರ್ಯವು, ನಮ್ಮನ್ನು ಸಂತೃಪ್ತಿಗೊಳಿಸುವಾತನು. ನೀನು ರಮಣೀಯನೂ ದಯಾಳುವೂ ಆಗಿದ್ದೆ. ನೀನೇ ನಮ್ಮನ್ನು ಕಾಯುವ, ಪೋಷಿಸುವ ಸಂರಕ್ಷಕ. ನೀನೇ ನಮ್ಮ ಧೈರ್ಯ, ಆಶ್ರಯ ಮತ್ತು ನಿರೀಕ್ಷೆ. ನೀನೇ ನಮ್ಮ ನಂಬಿಕೆ ಮತ್ತು ಆದರಣೆ. ನೀನೇ ನಮ್ಮ ನಿತ್ಯ ಜೀವ, ಪರಮ ಹಾಗೂ ಅದ್ಭುತ ಸ್ವರೂಪಕರ್ತ. ಸರ್ವಶಕ್ತನಾದ ದೇವರೇ, ಕರುಣಾಮಯಿ ರಕ್ಷಕನೇ, ಘನಮಾನ ಮಹಿಮೆಯು, ಜ್ಞಾನವು, ಸಕಲ ಗೌರವ, ಬಲ, ಅಧಿಕಾರ, ಅತ್ಯಧಿಕತೆಗಳು, ನಮ್ಮ ಕೃತಜ್ಞತೆಗಳು ಸದಾಕಾಲ ನಿನಗೇ ಸ್ವಾಮಿ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ನಾವೆಲ್ಲರೂ ಸಂಗೀತಗಳಲ್ಲಿ 119ನೇ ಸಂಗೀತವನ್ನು ಹಾಡೋಣ. ಎಲ್ಲರೂ ಅಡ್ಡ ಬೀಳಲಿ, ಗಂಭೀರ ನಾಮಕ್ಕೆ ಕಿರೀಟವಿಟ್ಟು ಹಾಡಲಿ, ನೀ ಬಾಳು ಏಸುವೆ.
ಪ್ರಾರ್ಥನೆ ಮಾಡೋಣ. 93ನೇ ಪುಟವನ್ನು ನಾವೆಲ್ಲರೂ ಅನುಸರಿಸೋಣ. ನಮ್ಮ ಕರ್ತನಾದ ಯೇಸುವು ನಮ್ಮ ಬಲಹೀನತೆಯ ಬಗ್ಗೆ ಅನುತಾಪವುಳ್ಳವನಾಗಿದ್ದಾನೆ ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಯಾಕೆಂದರೆ ಆತನು ಕೂಡ ನಮ್ಮಂತೆಯೇ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಧೈರ್ಯಗೊಂಡು ಆತನ ಕೃಪಾಸನದ ಬಳಿ ಬರೋಣ. ಆ ಮೂಲಕ ಕರುಣೆಯನ್ನು ಕೃಪೆಯನ್ನು ಕಂಡುಕೊಂಡು ನಮ್ಮ ಅಗತ್ಯತೆಗಳಲ್ಲಿ ಆತನಿಂದ ಸಹಾಯವನ್ನು ಪಡೆಯುವ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ 172ನೇ ಸಂಗೀತ, ನಾ ಪಾಪಿಯೇ ಹೌದು, ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡೋಣ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ಒಟ್ಟಾಗಿ ಅರಿಕೆ ಮಾಡೋಣ. 93ನೇ ಪುಟದಲ್ಲಿರುವಂಥ ಪಾಪದರಿಕೆ, ಸಭೆಯವರು ಮುದ್ರಿತವಾಗಿರುವಂಥ ಪಾಪದರಿಕೆಯನ್ನು ನಾವು ಅರಿಕೆ ಮಾಡೋಣ. ಕರುಣೆಯುಳ್ಳ ದೇವರೇ, ನಾವು ನಿನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟದರ ಉದ್ದೇಶವನ್ನು ಮರೆತು ಈ ಲೋಕದಲ್ಲಿ, ಮುಖ್ಯವಾಗಿ ನಮ್ಮ ಪರಿಸರದಲ್ಲಿ ನಿನ್ನ ಶಾಂತಿಯನ್ನು ಪಸರಿಸುವ ನಮ್ಮ ಜವಾಬ್ದಾರಿಯಲ್ಲಿ ತಪ್ಪಿದ್ದೇವೆಂಬುದನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ. ನಾನು ಕ್ಷಮಿಸು ಓ ಕರ್ತ. ಕೃಪೆಯುಳ್ಳ ದೇವರೇ, ನಾವು ನಮ್ಮ ಸಹಮಾನವರ ಮಧ್ಯೆ, ಮನೆಯಲ್ಲಿ ಸಹೋದರ ಸಹೋದರಿಯರ ಮಧ್ಯೆ, ಕುಟುಂಬದಲ್ಲಿ, ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ಶಾಂತಿಗಾಗಿ ಶ್ರಮಿಸುವ ಬದಲು ಅಶಾಂತಿಯನ್ನು ಉಂಟು ಮಾಡಿದ್ದೇವೆಂಬುದನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸು ಓ ಕರ್ತ. ರಕ್ಷಕನಾದ ದೇವರೇ, ನಾವು ಅನೇಕಾವರ್ತಿ ಐಕ್ಯತೆಯಿಂದ ಒಟ್ಟಾಗಿ ಬಾಳಲಿಲ್ಲ ಎಂದು ಅರಿಕೆ ಮಾಡುತ್ತೇವೆ. ನಾವು ಜನಾಂಗ, ಲಿಂಗ, ಬಣ್ಣ, ನಂಬಿಕೆ ಮತ್ತು ಜಾತಿಯ ನೆಪದಲ್ಲಿ ನಮ್ಮನ್ನು ಇತರರಿಂದ ದೂರವಿರಿಸಿಕೊಂಡಿದ್ದೇವೆ. ನೀನು ನ್ಯಾಯದ ಮತ್ತು ಸಮಾನತೆಯ ಸಮಾಜವನ್ನು ಕಟ್ಟಲು ಬಂದಿದ್ದಿ ಎಂಬುದನ್ನು ಮರೆತು ಶಾಂತಿ, ಪ್ರೀತಿ ಮತ್ತು ನ್ಯಾಯವನ್ನು ಹಾಳುಗೆಡಿದ್ದೇವೆ. ನಾವು ಒಟ್ಟಾಗಿ ನಿನ್ನ ಕಾರುಣ್ಯ ಮತ್ತು ಕ್ಷಮೆಯನ್ನು ಬೇಡುತ್ತೇವೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಿನ್ನ ಕ್ಷಮೆಯನ್ನು ಅನುಭವಿಸಲು ನಮಗೆ ಸಹಾಯ ಮಾಡು. ಆಮೆನ್. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಪರಿಶೋಧಿಸಿಕೊಂಡವರಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ದೇವೆ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ಸಂಗೀತವನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡೋಣ.
ದೇವರ ಕಡೆಗೆ ತಿರುಗಿಕೊಳ್ಳುವವರಿಗೆ ದೇವರು ದಯಪಾಲಿಸುವ ಶುಭವಾಕ್ಯವನ್ನು ಕೇಳಿರಿ. ಕರ್ತನ ದಯೆಯು ತಲತಲಾಂತರದಿಂದ ತಲತಲಾಂತರದವರೆಗೂ ಇರುವುದು. ನಾವು ಪಾಪಕ್ಕಾಗಿ ಸತ್ತು ಎಲ್ಲ ಒಳ್ಳೆತನಕ್ಕಾಗಿ ಜೀವಿಸುವಂತೆ ಕ್ರಿಸ್ತನು ಕ್ರೂಜೆಯಲ್ಲಿ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ದಯಾಪರನಾದ ದೇವರು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಎಲ್ಲ ಒಳ್ಳೆತನದಲ್ಲಿ ನಿಮ್ಮನ್ನು ಬಲಪಡಿಸಿ ನಿಮಗೆ ನಿತ್ಯ ಜೀವವನ್ನು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್. ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. 97ನೇ ಪುಟದಲ್ಲಿರುವಂಥ ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆಯನ್ನು ನಾವು ಅನುಸರಿಸೋಣ. ಬನ್ನಿರಿ, ಸಂತೋಷದಿಂದ ದೇವರನ್ನು ಸ್ತುತಿಸುವ. ಒಳ್ಳೆಯದು, ಮನೋಹರವೂ ಸುಂದರವೂ ಆಗಿರುವ ಜಗತ್ತಿಗಾಗಿಯೂ ಅದರಲ್ಲಿನ ದೃಶ್ಯಾದೃಶ್ಯ ಭವ್ಯತೆಗಾಗಿಯೂ ಮಾನವ ಜೀವನಕ್ಕಾಗಿಯೂ ಅದರಲ್ಲಿ ನಾವು ಹಂಚಿಕೊಳ್ಳುವ ಎಲ್ಲ ಆನಂದ, ಕಾರ್ಪಣ್ಯ ಮತ್ತು ನಿರೀಕ್ಷೆಗಾಗಿ ಅದು ತರುವ ಎಲ್ಲ ಸ್ಫೂರ್ತಿ, ಪಂಥಾಹ್ವಾನ ಮತ್ತು ಪ್ರೋತ್ಸಾಹಗಳಿಗಾಗಿ ನಮ್ಮ ಎಲ್ಲ ಕುಟುಂಬಗಳಿಗಾಗಿಯೂ ಅದರಲ್ಲಿ ನಾವು ಹಂಚಿ ಅನುಭವಿಸುವ ಪ್ರೀತಿಯ ಪಾವಿತ್ರತೆಗಾಗಿಯೂ ಪರಸ್ಪರ ಕ್ಷಮಾಪಣೆಗಾಗಿಯೂ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿಯೂ ನಮ್ಮ ಮಕ್ಕಳಿಗಾಗಿ ಅವರ ಶಕ್ತಿ, ಕುತೂಹಲ ಮತ್ತು ಮುಗ್ಧತೆಗಾಗಿಯೂ ಯುವ ಜನರಲ್ಲಿ ಇರುವ ಆಕಾಂಕ್ಷೆಗಳಿಗಾಗಿಯೂ ಜ್ಞಾನ ಮತ್ತು ಸ್ವಾತಂತ್ರ್ಯದ ಹುಡುಕುವಿಕೆಗಾಗಿಯೂ ವೃದ್ಧರ ಅನುಭವಾಮೃತದ ಜ್ಞಾನಕ್ಕಾಗಿ ಮತ್ತು ಪ್ರಬುದ್ಧತೆಗಾಗಿಯೂ ನಮಗೆ ನೀನಿತ್ತ ಆರೋಗ್ಯ ಮತ್ತು ಪರಿಪಾಲನೆಗಾಗಿ, ನಮ್ಮ ಕೆಲಸ ಮತ್ತು ಸಂತೃಪ್ತಿಗಾಗಿ, ನಮ್ಮೊಡನೆ ಸಂಭಾಷಿಸಿ, ಯೋಚಿಸಿ, ಸ್ಪಂದಿಸಿ, ನಮ್ಮೊಂದಿಗೆ ಜೊತೆ ಸಾಗುವ ಸ್ನೇಹಿತರಿಗಾಗಿ, ಅಗತ್ಯವಿರುವಾಗಲೂ, ಸಂಶಯದಿಂದ ತುಂಬಿರುವಾಗಲೂ, ದುಃಖ ದುಗುಡಗಳಿಂದ ಮುಳುಗಿರುವಾಗಲೂ ನೀನು ಕೈದೆರೆದು ನೀಡಿದ ಸಹಾಯಕ್ಕಾಗಿ, ಅದು ತರುವ ಸ್ವಸ್ಥತೆ ಮತ್ತು ಸಂಪೂರ್ಣತೆಗಾಗಿ, ನಾವು ಕರೆಯಲ್ಪಟ್ಟ ಸಭೆಗಾಗಿಯೂ ನಿನ್ನ ವಾಕ್ಯ ಮತ್ತು ಸಂಸ್ಕಾರದಿಂದ ದೊರೆತ ಶುಭ ಸಂದೇಶಕ್ಕಾಗಿಯೂ ಕರ್ತನೊಂದಿಗಿನ ನಮ್ಮ ಜೀವನಕ್ಕಾಗಿಯೂ ನಮಗೆ ಕೈವರ್ತಿಸಲ್ಪಟ್ಟ ನಿಯೋಗಕ್ಕಾಗಿಯೂ ಪ್ರಾರ್ಥನೆ ಮಾಡೋಣ. ಕರುಣಾಮಯಿ ದೇವರೇ, ನಿನ್ನಲ್ಲಿಯೇ ನಮ್ಮ ಜೀವ ಮತ್ತು ನಿನ್ನಲ್ಲಿಯೇ ನಮ್ಮ ಅಸ್ತಿತ್ವ. ನಿನ್ನ ಹೊರತು ನಾವೇನೂ ಅಲ್ಲ. ನಿನ್ನ ಕಡೆಗೆ ತಿರುಗಿಕೊಂಡು ಬರುವವರು ನವೀಕರಣ, ಪುನಶ್ಚೇತನ ಮತ್ತು ಹೊಸ ಜೀವನವನ್ನು ಅನುಭವಿಸುವರು. ನಿನ್ನಲ್ಲಿ ನಾವು ಬಿಡುಗಡೆಯ ಸಂತೋಷವನ್ನು ಅನುಭವಿಸುತ್ತೇವೆ ಮತ್ತು ನೀನು ನಮ್ಮನ್ನು ನಿನ್ನ ನಿಯೋಗದ ಸಾಧನವಾಗಿಸುತ್ತೆ. ನಮಗೆ ಹೊಸ ದರ್ಶನವನ್ನು ಇತ್ತು ನಮ್ಮನ್ನು ಬಲಪಡಿಸು. ನಾವು ನಿನ್ನ ಶಾಂತಿಯ ಕಾಲುವೆಗಳು, ಸಾಧನಗಳು ಆಗುವಂತೆ ನಮ್ಮೆಲ್ಲರನ್ನೂ ಸನ್ನದ್ಧಗೊಳಿಸು. ಆಮೇನ್. ಈ ಪರಿಶುದ್ಧವಾದಂಥ ಆರಾಧನೆಗೆ ನೇಮಕವಾಗಿರುವಂಥ ಹಳೆ ಒಡಂಬಡಿಕೆ ಮತ್ತು ಪತ್ರಿಕೆಯ ವೇದ ಪಾರಾಯಣವಾಗುವುದು. ಮೊದಲನೆಯ ಪಾರಾಯಣ ಮತ್ತು ಎರಡನೆಯ ವೇದ ಭಾಗ. ಈ ಪರಿಶುದ್ಧವಾದ ಆರಾಧನೆಗೋಸ್ಕರ ಆರಿಸಿಕೊಂಡಿರುವ ಮೊದಲನೇ ವೇದ ಭಾಗವು ಅರಸುಗಳ ದ್ವಿತೀಯ ಭಾಗ 4ನೇ ಅಧ್ಯಾಯ 27ರಿಂದ 37ನೇ ವಚನದವರೆಗೆ. ಅರಸುಗಳ ದ್ವಿತೀಯ ಭಾಗ 4ನೇ ಅಧ್ಯಾಯ 27ರಿಂದ 37ನೇ ವಚನಗಳವರೆಗೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಗೇಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ, ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ. ಯೆಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆಮಾಡಿದ್ದಾನೆ ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೆನೋ, ನನ್ನನ್ನು ವಂಚಿಸಬಾರದೆಂದು ಮೊರೆಯಿಟ್ಟನಲ್ಲ ಅಂದಳು. ಆಗ ಎಲೀಷನು ಗೇಹಜಿಗೆ, ನೀನು ನಡು ಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೊರೆಯ ಮೇಲಿಡು. ಹೋಗುವಾಗ ದಾರಿಯಲ್ಲಿ ಯಾರನ್ನೂ ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ,
ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು. ಅವರ ಮುಂದಾಗಿ ಹೋದ ಗೆಹಜಿಯ ಕೋಲನ್ನು ಹುಡುಗನು ಮುಖದ ಮೇಲಿಟ್ಟರೂ ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದುದರಿಂದ ಅವನು ಹಿಂದಿರುಗಿ ಹೋಗಿ ಎಲೀಷನನ್ನು ಎದುರುಗೊಂಡು ಅವನಿಗೆ, ಹುಡುಗನು ಎಚ್ಚರವಾಗಲಿಲ್ಲ ಅಂದನು. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನ ತಂದೆ ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಆನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ದೆರೆದನು. ಆಗ ಎಲೀಷನು ಗೆಹಜಿಗೆ, ಶೂನೇಮಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆಯು ಬಂದಾಗ ಎಲೀಷನು ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು ಎಂಬುದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಭಾನುವಾರದ ಆರಾಧನೆಗಾಗಿ ಆರಿಸಿಕೊಂಡ 2ನೇ ವೇದ ಪಾರಾಯಣವು ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 12ನೇ ವಚನದಿಂದ 23 ವಚನದವರೆಗೆ. 26ನೇ ಅಧ್ಯಾಯ 12ರಿಂದ 23 ವಚನಗಳು. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಆಗ ನಾನು, ಕರ್ತನೇ, ನೀನಾರು ಅನ್ನಲು ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ನೀನು ಎದ್ದು ನಿಂತುಕೋ. ನಿನ್ನನ್ನು ನಿನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ಆದ ಕಾರಣ ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಈ ಕಾರಣದಿಂದ ಯೆಹೂದ್ಯರ ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೆಲ್ಲ ಹೊರತು ಇನ್ನೇನು ಹೇಳುವವನಲ್ಲ. ಈ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯೆಹೂದ್ಯರಿಗೆ ಅನ್ಯಜನರಿಗೆ ಬೆಳಕನ್ನು ಪ್ರಸಿದ್ಧಪಡಿಸುವವನಾಗಿರುವನು ಎಂಬುವಂಥದ್ದೇ. ನಿನಗೆ ಸ್ತೋತ್ರವಾಗಲಿ. ಈ ಸಬ್ಬತ್ ದಿನದ ಆರಾಧನೆಗೆ ನೇಮಕವಾದ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಿಂದ 28ನೇ ವಚನದವರೆಗೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಿಂದ 28ನೇ ವಚನದವರೆಗೆ. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿನವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆಥಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದ್ದರಿಂದ ಯೆಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು
ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು ಎಂಬುವಂಥದ್ದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಸಂದೇಶವನ್ನು ನಾವು ಆಲಿಸುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಿಯರೇ, ಸಂಗೀತಗಾರನು ಈ ರೀತಿಯಾಗಿ ಬರೆಯುತ್ತಾನೆ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನೇ, ಕೊರತೆಗಳನ್ನು ನೀಗಿಸುವವನೇ, ಸೋಲುಗಳಲ್ಲಿ ಜಯವನ್ನು ಕೊಡುವವನೇ, ಪಾಪದ ಮರಣದಲ್ಲಿ ಇದ್ದಂಥ ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಪ್ರಾಣವನ್ನು ಬದುಕಿಸಿದಾತನು, ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸುವ ಆತನು ನೀನೇ ಎಂಬುದಾಗಿ ಆತನು ಬರೆಯುತ್ತಾನೆ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡೋಣ. Hallelujah.
ಪ್ರಾರ್ಥನೆ ಮಾಡೋಣ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಪುನರುತ್ಥಾನವೂ ಜೀವವೂ ಆಗಿರುವಂಥ ಯೇಸು ಸ್ವಾಮಿಯ ಮಾತುಗಳಿಗೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಮತ್ತು ನಾವತ್ತು ನಿನ್ನ ಜೀವಕರವಾದ ವಾಕ್ಯಗಳನ್ನು ಧ್ಯಾನ ಮಾಡುವಂತಹ ಕೃಪೆಗೆ ನಮ್ಮ ಜೀವಿತಗಳನ್ನು ನಡೆಸಿದ್ದಿ. ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ, ಬಲವಾಗಿ ನಿಂತುಕೊಳ್ಳುವಂತೆ, ನಿನ್ನ ವಾಕ್ಯದಲ್ಲಿ ನಾವು ನಮ್ಮ ವಿಶ್ವಾಸ ನಂಬಿಕೆಗಳನ್ನು ಇಡುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದರ ಮೂಲಕ ನೀನು ಅನುಗ್ರಹಿಸಿಕೊಡುವಂತಹ ನಿತ್ಯ ಜೀವವನ್ನು ಪ್ರವೇಶ ಮಾಡುವಂತೆ ಈ ಧ್ಯಾನ ಸಮಯದ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸು. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ಈ ನಿನ್ನ ದಾಸಿಯ ಬಾಯಿಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಪುನರುತ್ಥಾನವೂ ಜೀವವೂ ಆಗಿರುವಂಥ ಸ್ವಾಮಿಯು ನಮ್ಮೆಲ್ಲರನ್ನ ಸಂಧಿಸಲಿ. ನಮ್ಮೆಲ್ಲರನ್ನ ಸಂಧಿಸಿ ನಿಮಗೆ ಶುಭವಾಗಲಿ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಲಿ. ನಮ್ಮೆಲ್ಲರ ಜೀವನಗಳಿಗೆ ಬೇಕಾಗಿರುವಂಥ ಸಮಾಧಾನವನ್ನು, ಸಂತೋಷವನ್ನು, ಆಯುರಾರೋಗ್ಯ ಭಾಗ್ಯಗಳನ್ನು, ಎಲ್ಲಕ್ಕಿಂತ ಮಿಗಿಲಾಗಿ ಈ ದಿನಮಾನಗಳಲ್ಲಿ ನಮ್ಮೆಲ್ಲರ ಜೀವನಕ್ಕೆ ಅಗತ್ಯವಾದ ಸಂರಕ್ಷಣೆ, ಭದ್ರತೆ, ಆರೋಗ್ಯವನ್ನು ಅನುಗ್ರಹಿಸಲಿ ಎಂಬುದಾಗಿ ಶುಭವನ್ನು ಕೋರುತ್ತಾ ದೇವರ ವಾಕ್ಯದ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸೋಣ. ಒಂದು ಸಣ್ಣದಾದಂಥ ಗ್ರಾಮದಲ್ಲಿ ಅನೇಕ ತಿಂಗಳುಗಳಿಂದ ಮಳೆ ಬಾರದೇ ಇದ್ದಂಥ ಕಾರಣ ಆ ಗ್ರಾಮದ ಜನರು ದುಃಖಕ್ಕೆ ಒಳಗಾದಂಥ ಒಂದು ಪರಿಸ್ಥಿತಿ. ಮಳೆಗಾಗಿ ದೇವರನ್ನ ಪ್ರಾರ್ಥಿಸುವುದಕ್ಕಾಗಿ ಇಡೀ ಗ್ರಾಮದ ಜನರು ತಮ್ಮನ್ನು ಸಿದ್ಧಪಡಿಸಿಕೊಂಡರು. ತಮಗೆ ಮಳೆಯನ್ನು ಸಕಾಲದಲ್ಲಿ ಅನುಗ್ರಹಿಸುವಂತೆ ದೇವರಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಇಡೀ ಗ್ರಾಮದ ಜನರು ಒಂದೆಡೆ ಸೇರಿ ಬಂದಂಥ ಸನ್ನಿವೇಶ. ಹೀಗೆ ಸೇರಿ ಬರುವಾಗ ಒಬ್ಬ ಚಿಕ್ಕ ಬಾಲಕ ಆತನೊಂದಿಗೆ ಒಂದು ಕೊಡೆಯನ್ನು ಆತನು ತೆಗೆದುಕೊಂಡು ಬಂದ. ಆಗ ಆ ಗ್ರಾಮದ ಒಬ್ಬ ವ್ಯಕ್ತಿ ಆ ಚಿಕ್ಕ ಬಾಲಕನನ್ನು, ಮಳೆ ಬಂದಿಲ್ಲವಲ್ಲ, ಯಾಕೆ ಈ ಕೊಡೆಯನ್ನು ನೀನು ತೆಗೆದುಕೊಂಡು ಬಂದಿದ್ದೀಯಾ ಎಂಬ ಪ್ರಶ್ನೆಯನ್ನು ಕೇಳುವಾಗ ಆ ಚಿಕ್ಕ ಬಾಲಕ ಕೊಟ್ಟಂಥ ಉತ್ತರ, ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಬಂದಿದ್ದೇವೆ, ಮಳೆಯನ್ನು ನಮಗೆ ಅನುಗ್ರಹಿಸು, ಸಕಾಲದಲ್ಲಿ ನಮಗೆ ಬೇಕಾದದ್ದನ್ನು ಕೊಡು ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸುವುದಕ್ಕಾಗಿ ಬಂದಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಮಳೆ ಬರುತ್ತದೆ, ಆದುದರಿಂದ ನಾನು ಆ ಮಳೆಗಾಗಿ ಉಪಯೋಗಿಸುವುದಕ್ಕಾಗಿ ಕೊಡೆಯನ್ನು ತಂದಿದ್ದೇನೆ ಎಂಬುದಾಗಿ ಆ ಚಿಕ್ಕ ಬಾಲಕ ಉತ್ತರ ಕೊಟ್ಟ. ಪ್ರಿಯರೇ, ಇದೊಂದು ದೃಷ್ಟಾಂತ. ದೇವರಲ್ಲಿ ಆ ಚಿಕ್ಕ ಬಾಲಕನ ನಂಬಿಕೆ, ದೇವರಲ್ಲಿ ಆ ಚಿಕ್ಕ ಬಾಲಕನ ವಿಶ್ವಾಸ, ದೇವರಲ್ಲಿ ಆ ಚಿಕ್ಕ ಬಾಲಕನಿಗೆ ಇದ್ದಂಥ ನಿರೀಕ್ಷೆ ಎಂಥದ್ದು ಎನ್ನುವಂಥದ್ದನ್ನು ನಮಗೆ ಸ್ಪಷ್ಟಪಡಿಸುತ್ತದೆ. ಪುನರುತ್ಥಾನ, ರಿಸರೆಕ್ಷನ್ ಕ್ರೈಸ್ತರಾದಂತಹ ನಮಗೆ, ಕ್ರೈಸ್ತ ಸಭೆಗೆ ಬಹಳ ಪ್ರಾಮುಖ್ಯ. ದೇವರ ಮಹತ್ತರವಾದಂಥ ಶಕ್ತಿಯ ಗುರುತು ಕ್ರಿಸ್ತನ ಪುನರುತ್ಥಾನ. ಕ್ರಿಸ್ತನ ಪುನರುತ್ಥಾನದ ಮೂಲಕ ಕ್ರೈಸ್ತರಾದಂಥ ನಾವು
ಕ್ರಿಸ್ತನು ಮರಣದ ವಿರುದ್ಧ ಜಯವನ್ನು ಸಾಧಿಸಿದ್ದಾನೆ, ಕೆಟ್ಟದ್ದರ ವಿರುದ್ಧ ಜಯವನ್ನು ಸಾಧಿಸಿದ್ದಾನೆ, ಅನಿರೀಕ್ಷೆಯ ವಿರುದ್ಧ ಜಯವನ್ನು ಸಾಧಿಸಿದ್ದಾನೆ. ಆ ಮೂಲಕ ಜೀವವನ್ನು, ಒಳ್ಳೆಯದನ್ನು, ನಿರೀಕ್ಷೆಯನ್ನು ನಮಗೆ ತನ್ನ ಪುನರುತ್ಥಾನದ ಮೂಲಕ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ, ವಿಶ್ವಾಸಿಸುತ್ತೇವೆ. ಯೇಸು ಕ್ರಿಸ್ತನ ಪುನರುತ್ಥಾನ ನಮ್ಮ ಪವಿತ್ರ ಕ್ರೈಸ್ತ ಸಭೆಗೆ, ನಮ್ಮ ನಂಬಿಕೆಗೆ, ವಿಶ್ವಾಸಕ್ಕೆ ಅದು ಆಧಾರ, ಅಸ್ತಿವಾರ ಎಂಬುದಾಗಿ ಹೇಳುವುದಾದರೆ ಅದು ತಪ್ಪಾಗುವುದಿಲ್ಲ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 14ನೆಯ ವಚನದಲ್ಲಿ ಆತನು ಬರೆಯುತ್ತಾನೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಉರುಳಿಲ್ಲದ್ದು ಎಂಬುದಾಗಿ. 15ನೆಯ ವಚನದಲ್ಲಿ ಆತನು ಬರೆಯುತ್ತಾನೆ, ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುವುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ ಎಂಬುದಾಗಿ. 17ನೇ ವಚನದಲ್ಲಿ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ಬರೆಯುತ್ತಾನೆ. ನಮ್ಮ ಕ್ರೈಸ್ತ ಸಭೆಯ ವಿಶ್ವಾಸಕ್ಕೆ, ನಮ್ಮ ಕ್ರೈಸ್ತ ಸಭೆಯ ನಂಬಿಕೆಗೆ ಆಧಾರವಾಗಿರುವಂಥದ್ದು ಕ್ರಿಸ್ತನ ಪುನರುತ್ಥಾನ. ಕ್ರಿಸ್ತನ ಪುನರುತ್ಥಾನ ನಮಗೆ, ನಮ್ಮ ಕ್ರೈಸ್ತ ಸಭೆಗೆ ನಂಬಿಕೆಯನ್ನು, ನಿರೀಕ್ಷೆಯನ್ನು, ಜೀವವನ್ನು ಕೊಡುವಂಥದ್ದಾಗಿದೆ. ಕ್ರಿಸ್ತನ ಪುನರುತ್ಥಾನವನ್ನು ನಂಬುವಂಥದ್ದು, ವಿಶ್ವಾಸಿಸುವಂಥದ್ದು ನಮಗೆ ಬಹಳ ಅವಶ್ಯವಾಗಿದೆ. ನಂಬಿಕೆ ಎನ್ನುವಂಥದ್ದು ದೇವರೊಂದಿಗಿನ ನಮ್ಮ ಬಾಂಧವ್ಯದಲ್ಲಿ, ನಮ್ಮ ಜೀವನಕ್ಕೆ ಅಗತ್ಯವಾದಂಥ ಒಂದು ಸಂಗತಿಯಾಗಿದೆ. ನಂಬಿಕೆ ಎನ್ನುವಂಥದ್ದು ನಮ್ಮ ಜೀವನಕ್ಕೆ ಅದು ದೇವರಿಂದ ಸಿಕ್ಕುವಂಥ ವರದಾನ. ಇಟ್ಸ್ ಆಲ್ವೇಸ್ ಫೇತ್ ಎನ್ನುವಂಥದ್ದು, ನಂಬಿಕೆ ಎನ್ನುವಂಥದ್ದು, ಬಿಲೀಫ್ ಎನ್ನುವಂಥದ್ದು, ಇಟ್ಸ್ ಆಲ್ವೇಸ್ ಅ ಗಿಫ್ಟ್ ಫ್ರಮ್ ಗಾಡ್. ದೇವರ ಒಂದು ದೈವಿಕವಾದಂಥ ಕಾರ್ಯ. ನಂಬಿಕೆ ನಮ್ಮಲ್ಲಿ ಹುಟ್ಟಿಸುವಂಥದ್ದು, ವಿಶ್ವಾಸವನ್ನು, ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸುವಂಥದ್ದು, ಅದು ದೈವಿಕವಾದಂಥ ಕಾರ್ಯ. ನಂಬಿಕೆ ಎಂಬುದಾಗಿ ಹೇಳುವಾಗ ಸಂಪೂರ್ಣವಾಗಿ ನಾವು ಆತುಕೊಳ್ಳುವಂಥದ್ದು, ದೇವರ ಮೇಲೆ ನಾವು ಆತುಕೊಳ್ಳುವಂಥದ್ದು. ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ, ನಮ್ಮ ಜೀವನದ ಎಲ್ಲ ಸನ್ನಿವೇಶಗಳಲ್ಲಿ ನಾವು ದೇವರನ್ನು ಆತುಕೊಳ್ಳುವಂಥದ್ದು ಮಾತ್ರವಲ್ಲ, ನಂಬಿಕೆ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುತ್ತಾನೆ ಎಂಬುದಾಗಿ ನಂಬುವಂಥದ್ದೇ ಆಗಿದೆ. ಕಣ್ಣಿಗೆ ಕಾಣದೇ ಇರುವಂತಹ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುತ್ತಾನೆ ಎಂದು ನಂಬುವಂಥದ್ದೇ ನಂಬಿಕೆಯಾಗಿದೆ. ಫೇತ್ ಅಲೋ ಅಸ್ ಟು ಬಿಲೀವ್ ದಟ್ ದ ಇನ್ವಿಸಿಬಲ್ ಗಾಡ್ ಕ್ಯಾನ್ ಡೂ ವಾಟ್ ಈಸ್ ಇಂಪಾಸಿಬಲ್. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುತ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತ ಬರೆಯುತ್ತಾನೆ. ನಂಬಿಕೆ ಎನ್ನುವಂಥದ್ದು ದೇವರ ಬಳಿಗೆ ಬರುವವರು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಂಬುವಂಥದ್ದೇ ನಂಬಿಕೆಯಾಗಿದೆ. 11ನೇ ಅಧ್ಯಾಯದ 1ನೇ ವಚನದಲ್ಲಿ, ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದೂ ಆಗಿದೆ ಎಂಬುದಾಗಿ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕಣ್ಣಿಗೆ ಕಾಣದೇ ಇರುವಂಥವುಗಳನ್ನು ನಂಬಿಕೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇದೇ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದುತ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ನಮ್ಮ ಜೀವನದಲ್ಲಿ ಸಂಭವಿಸುವಂಥ ಎಲ್ಲ ಸಂಕಷ್ಟಗಳ ಮಧ್ಯದಲ್ಲಿ, ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು, ಆ ನಂಬಿಕೆಯನ್ನು ಪೂರೈಸುವವನು ಆಗಿರುವಂಥ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ಸ್ಥಿರ ಚಿತ್ತದಿಂದ ದೇವರು ನಮಗೆ ನೇಮಿಸಿರುವಂಥ ಓಟವನ್ನು, ದೇವರು ನಮಗೆ ನೇಮಿಸಿರುವಂಥ ಜೀವನವನ್ನು ನಾವು ಜೀವಿಸಬೇಕು ಎಂಬುದಾಗಿ ಗ್ರಂಥಕರ್ತನು ಬರೆಯುತ್ತಾನೆ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಹೇಳುವಂಥ ಮಾತು,
ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯು ಹೇಳುವಾತನಾಗಿದ್ದಾನೆ. ಪುನರುತ್ಥಾನವೂ ಜೀವವೂ ಆಗಿರುವ ಆತನನ್ನು ನಂಬುವಂಥ ಪ್ರತಿಯೊಬ್ಬರು ಸತ್ತರೂ ಬದುಕುವರು, ಮತ್ತು ಬದುಕುತ್ತಾ ಆತನನ್ನು ನಂಬುವಂಥ ಪ್ರತಿಯೊಬ್ಬರು ಎಂದಿಗೂ ಸಾಯರು ಎನ್ನುವಂಥ ಮಾತನ್ನು ಆತನು ಹೇಳುತ್ತಾನೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬರೆಯುತ್ತಾನೆ. ಯೇಸುವನ್ನು ನಂಬುವಾಗ ನಿತ್ಯ ಜೀವವನ್ನು ನಾವು ಪಡೆದುಕೊಳ್ಳುತ್ತೇವೆ. ಯೇಸುವನ್ನು ನಂಬುತ್ತಾ ನಾವು ಬದುಕುವಾಗ ನಾವು ಎಂದಿಗೂ ಸಾಯದ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುತ್ತೇವೆ ಎನ್ನುವಂಥದ್ದನ್ನು ಇಲ್ಲಿ ವಾಕ್ಯಗಳ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಈ ದಿನದಲ್ಲಿ ನಮ್ಮ ಧ್ಯಾನಕ್ಕೆ ಕೊಡಲ್ಪಟ್ಟಿರುವಂಥ ಮುಖ್ಯ ಪ್ರಸ್ತಾಪ ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ರಿಸರಕ್ಷನ್. ನಮ್ಮ ದಕ್ಷಿಣ ಭಾರತ ಸಭೆಯ ಕ್ರೈಸ್ತ ಪಂಚಾಂಗದ ಅನ್ವಯ ಈ ದಿನದ ಮುಖ್ಯ ಪ್ರಸ್ತಾಪ ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ರಿಸರಕ್ಷನ್. ಪುನರುತ್ಥಾನವಾಗಿರುವಂಥ ಕ್ರಿಸ್ತನನ್ನು ನಂಬುವಂಥದ್ದು. ಪುನರುತ್ಥಾನದ ಹಬ್ಬವನ್ನು ಇತ್ತೀಚೆಗಷ್ಟೇ ನಾವು ಆಚರಿಸಿದ್ದೇವೆ. ಅನೇಕ ಜನರು ಕ್ರಿಸ್ತನು ಪುನರುತ್ಥಾನಗೊಂಡಿಲ್ಲ, ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬರಲಿಲ್ಲ ಎನ್ನುವಂಥ ವಾದಗಳನ್ನು ಮಂಡಿಸುವಂಥದ್ದನ್ನು ನಾವು ಕಾಣುತ್ತೇವೆ. ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ನಂಬಿಕೆಯನ್ನು ಇಡುವಾಗ ಜೀವವನ್ನು ನಾವು ಪಡೆದುಕೊಳ್ಳುತ್ತೇವೆ. ಯೋಹಾನನ ಸುವಾರ್ತೆ 11:25 ಯೇಸು ಸ್ವಾಮಿ ಹೇಳುವಂಥದ್ದು, ನಾನೇ ಪುನರುತ್ಥಾನ ಜೀವ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. ಪುನರುತ್ಥಾನವು ಜೀವವೂ ಆಗಿರುವಂಥ ಆತನನ್ನು ನಂಬುವುದಕ್ಕೆ, ಆತನ ಮೇಲೆ ನಂಬಿಕೆ ಇಡುವುದಕ್ಕೆ, ಆ ಮೂಲಕ ನಾವು ಜೀವವನ್ನು ಪಡೆದುಕೊಳ್ಳುವುದಕ್ಕೆ, ಆ ಮೂಲಕ ನಾವು ಬದುಕುವವರಾಗಿ ಜೀವಿಸುವುದಕ್ಕೆ ಆತನು ಆ ಮಾತುಗಳ ಮೂಲಕ ಕರೆ ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಕ್ರಿಸ್ತನ ಪುನರುತ್ಥಾನದ ಘಟನೆಗಳನ್ನು ನಾವು ಆಲೋಚನೆ ಮಾಡುವಾಗ, ಕ್ರಿಸ್ತನ ದೇಹವನ್ನು ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದಾಗ ಆತನು ಪುನರುತ್ಥಾನಗೊಂಡಾಗ ನಡೆದಂಥ ಘಟನೆಗಳು, ಆತನು ಪುನರುತ್ಥಾನಗೊಂಡಾಗ ಆತನ ಸಮಾಧಿ ಖಾಲಿಯಾಗಿತ್ತು. ದೇರ್ ವಾಸ್ ಅನ್ ಎಂಪ್ಟಿ ಟೂಮ್. ಆತನ ಸಮಾಧಿಯು ಅದು ಖಾಲಿಯಾಗಿತ್ತು. ಮಾತ್ರವಲ್ಲ, ರೋಮನ್ ಸರ್ಕಾರದವರು ಆತನ ದೇಹವನ್ನು ಯಾರಾದರೂ ಕದ್ದೊಯ್ಯಬಹುದು ಎಂಬುದಾಗಿ ಆಲೋಚನೆ ಮಾಡಿ ಆ ಒಂದು ಸಮಾಧಿಗೆ ರೋಮನ್ ಸರ್ಕಾರದ ಒಂದು ಮುದ್ರೆಯನ್ನು ಹಾಕಿದ್ದರು. ಮಾತ್ರವಲ್ಲ, ರೋಮನ್ ಸಿಪಾಯಿಗಳನ್ನು ಆ ಸಮಾಧಿಯನ್ನು ಕಾಯುವುದಕ್ಕಾಗಿ ಕಾವಲಾಗಿ ಇಡಲಾಗಿತ್ತು. ಆ ಸಮಾಧಿಗೆ ಒಂದು ದೊಡ್ಡದಾದಂಥ ಕಲ್ಲನ್ನು ಇಡಲಾಗಿತ್ತು. ದೈವಶಾಸ್ತ್ರಿಗಳು ಬರೆಯುವಂಥದ್ದು ಏನಂತಂದರೆ, ಆ ಸಮಾಧಿಗೆ ಇಡಲ್ಪಟ್ಟಿದ್ದಂಥ ಕಲ್ಲು ಅದು ಸುಮಾರು 2 ಟನ್ಗಳ ಭಾರದ್ದಾಗಿತ್ತು. ಅಂದರೆ 4,000 ಪೌಂಡುಗಳ ಭಾರದ ಒಂದು ಆ ಕಲ್ಲಾಗಿತ್ತು. 7ರಿಂದ 8 ಫೀಟ್ ಎತ್ತರದ ಒಂದು ಕಲ್ಲಾಗಿತ್ತು ಎಂಬುದಾಗಿ ದೈವಶಾಸ್ತ್ರಿಗಳು ಬರೆಯುತ್ತಾರೆ. ಮಾತ್ರವಲ್ಲ, ಕ್ರಿಸ್ತನ ಪುನರುತ್ಥಾನದ ನಂತರ ಕ್ರಿಸ್ತನು ಅನೇಕರಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ. 500 ಮಂದಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ. ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾನೆ. ಶಿಷ್ಯರಿಗೆ ಕಾಣಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ತನ್ನ ಶಿಷ್ಯರೊಂದಿಗೆ ಆತನು ಊಟವನ್ನು ಮಾಡುತ್ತಾನೆ. ತನ್ನ ಶಿಷ್ಯರೊಂದಿಗೆ ಎಮ್ಮಾಹು ಹಳ್ಳಿಗೆ ಹೋಗುವಾಗ ಆತನು ಅವರೊಂದಿಗೆ ಪ್ರಯಾಣವನ್ನು ಮಾಡುತ್ತಾನೆ. ಆತನು ಅವರೊಂದಿಗೆ ನಡೆದುಕೊಂಡು ಹೋಗುತ್ತಾನೆ. ಆತನ ಶಿಷ್ಯರು ಆತನನ್ನು ಸ್ಪರ್ಶಿಸುವುದನ್ನು ನಾವು ಕಾಣುತ್ತೇವೆ. ಕ್ರಿಸ್ತನ ಪುನರುತ್ಥಾನದ ನಂತರ ಅನೇಕ ಹತಸಾಕ್ಷಿಗಳು ಕ್ರಿಸ್ತನ ಪುನರುತ್ಥಾನದ ಘಟನೆಯನ್ನು ಸಾರಿ ಹೇಳುವುದರ ಮೂಲಕ ಅನೇಕರು ಹತಸಾಕ್ಷಿಗಳಾದದ್ದನ್ನು, ಕ್ರಿಸ್ತನಿಗಾಗಿ ಅನೇಕರು ಸತ್ತದ್ದನ್ನು ನಾವು ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ಗಮನಿಸುತ್ತೇವೆ. ಕ್ರಿಸ್ತನ ಪುನರುತ್ಥಾನದ ನಂತರ ಅನೇಕರು ಹತಸಾಕ್ಷಿಗಳಾದ ನಂತರ
ಕ್ರೈಸ್ತ ಸಭೆ ಇಂದು ಹೆಮ್ಮರವಾಗಿ ಅದು ಬೆಳೆದಿದೆ. ಕ್ರೈಸ್ತ ಸಭೆ ಇಂದು ಅದು ಎತ್ತರವಾಗಿ ಬೆಳೆದು ನಿಂತಿದೆ. ಒಂದು ವೇಳೆ ಕ್ರಿಸ್ತನು ಪುನರುತ್ಥಾನವಾಗಿಲ್ಲವೆಂಬುದಾಗಿ ಹೇಳುವುದಾದರೆ ಈ ದಿನದಲ್ಲಿ ಕ್ರೈಸ್ತ ಸಭೆಯೂ ಸಹ ಅದು ಜೀವಂತವಾದಂಥ ಒಂದು ಕ್ರೈಸ್ತ ಸಭೆಯಾಗಿ ಇರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಕ್ರಿಸ್ತನು ಪುನರುತ್ಥಾನಗೊಂಡಿದ್ದಾನೆ. ಆದುದರಿಂದ ಆತನ ಪುನರುತ್ಥಾನದ ಆಧಾರದ ಮೇಲೆ, ಅಸ್ತಿವಾರದ ಮೇಲೆ ನಮ್ಮ ಪವಿತ್ರ ಕ್ರೈಸ್ತ ಸಭೆ ಅದು ಸಭೆಯಾಗಿ ಈ ದಿನದಲ್ಲಿ ಲೋಕದಲ್ಲಿ ಅದು ನಿಂತಿದೆ. ಕ್ರಿಸ್ತನ ಪುನರುತ್ಥಾನದ ಕುರಿತು ಯೇಸು ಸ್ವಾಮಿ ತನ್ನ ಜೀವಮಾನ ಕಾಲಗಳಲ್ಲಿ ಆತನು ಮಾತನಾಡುವಂಥದ್ದನ್ನು, ತನ್ನ ಶಿಷ್ಯರಿಗೆ ತಿಳಿಸುವಂಥದ್ದನ್ನು ನಾವು ಸುವಾರ್ಥ ಭಾಗಗಳಲ್ಲಿ ಗಮನಿಸುತ್ತೇವೆ. ಆತನು ಹೇಳುತ್ತಾನೆ, ನಾನು ಕೊಲ್ಲಲ್ಪಡುತ್ತೇನೆ. ತಾನು ಕೊಲ್ಲಲ್ಪಡುವುದಾಗಿಯೂ ಮಾತ್ರವಲ್ಲ, ಆತನು 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬರುತ್ತೇನೆ ಎನ್ನುವಂಥ ಸಂಗತಿಗಳನ್ನು ತನ್ನ ಶಿಷ್ಯರೊಂದಿಗೆ ಹಂಚಿಕೊಳ್ಳುವಂಥದ್ದನ್ನು ನಾವು ಗಮನಿಸುತ್ತೇವೆ. ಮಾತ್ರವಲ್ಲ, ಕ್ರಿಸ್ತನ ಜೀವನ, ಕ್ರಿಸ್ತನ ಬೋಧನೆ, ಕ್ರಿಸ್ತನ ಮರಣ ಇವುಗಳ ಕುರಿತು ಕ್ರಿಸ್ತ ಪೂರ್ವದಲ್ಲಿಯೇ ಅನೇಕ ಶತಮಾನಗಳ ಹಿಂದೆಯೇ ಪ್ರವಾದಿಗಳು ಪ್ರವಾದಿಸಿರುವಂಥದ್ದನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ಗಮನಿಸುತ್ತೇವೆ. ಯೆಶಾಯನ ಪ್ರವಾದನೆಯ ಗ್ರಂಥ, ಯೆರೆಮೀಯ, ಜಕರಿಯ, ಹೋಶೇಯ, ಮೀಕನ ಪ್ರವಾದನೆಯ ಗ್ರಂಥಗಳಲ್ಲಿ ಮೆಸ್ಸಿಯನ ಕುರಿತು, ಆತನ ಜೀವನದ ಕುರಿತು, ಆತನ ಸೇವೆಯ ಕುರಿತು, ಆತನ ಮರಣದ ಕುರಿತು ಪ್ರವಾದನೆಗಳು ಉಂಟಾಗಿರುವಂಥದ್ದನ್ನು, ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸುತ್ತೇವೆ. ಮಾತ್ರವಲ್ಲ, ಕ್ರಿಸ್ತನ ಪುನರುತ್ಥಾನದ ನಂತರ ಪ್ರಿಯರೇ, ದೇವರನ್ನು ಆರಾಧಿಸುವಂತಹ ದಿನದಲ್ಲಿ ಒಂದು ಬದಲಾವಣೆಯನ್ನು ನಾವು ಗಮನಿಸುತ್ತೇವೆ. ಕ್ರಿಸ್ತನ ಪುನರುತ್ಥಾನವಾದ ಸ್ವಲ್ಪ ದಿನಗಳಲ್ಲಿಯೇ 10,000 ಯೆಹೂದ್ಯರು ತಮ್ಮ ಶತಮಾನಗಳ ಹಳೆಯ ಸಂಪ್ರದಾಯ, ಅಂದರೆ ವಾರದ ಕಡೆಯ ದಿನದಲ್ಲಿ ಸಬ್ಬತ್ತನ್ನು ಆಚರಿಸುವಂಥದ್ದನ್ನು ನಿಷೇಧಿಸಿ ವಾರದ ಮೊದಲನೆಯ ದಿನ ಸಬ್ಬತ್ತನ್ನು ಆಚರಿಸಲು ಆರಂಭಿಸಿದ್ದನ್ನು ಸಭಾಚರಿತ್ರೆ ನಮಗೆ ತಿಳಿಸುವಂಥದ್ದಾಗಿದೆ. ಮಾತ್ರವಲ್ಲ, ಯೆಹೂದ್ಯರ ಪದ್ಧತಿಗಳಲ್ಲಿ, ಸಂಪ್ರದಾಯಗಳಲ್ಲಿ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಏನಂತಂದರೆ, ಯಜ್ಞವನ್ನು ಅರ್ಪಿಸುವಂಥದ್ದರಲ್ಲಿ ಯಾವಾಗಲೂ ಯೆಹೂದ್ಯರು ಅವರು ತಮಗೂ ತಮ್ಮ ಮಕ್ಕಳಿಗೂ ಮಾಡುತ್ತಿದ್ದಂಥ ಬೋಧನೆಗಳು ಏನಂತಂದರೆ, ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಯಜ್ಞವನ್ನು ಸಮರ್ಪಿಸಬೇಕು ಎನ್ನುವಂಥ ಬೋಧನೆಯನ್ನು ಯೆಹೂದ್ಯರ ಚರಿತ್ರೆಯಲ್ಲಿ ನಾವು ಗಮನಿಸುತ್ತೇವೆ. ಕ್ರಿಸ್ತನ ಪುನರುತ್ಥಾನದ ನಂತರ ಈ ಒಂದು ಯಜ್ಞವನ್ನು ಸಮರ್ಪಿಸುವಂಥ ಆ ಸಂಪ್ರದಾಯಕ್ಕೆ ನಿಷೇಧ ಉಂಟಾದದ್ದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಕ್ರಿಸ್ತನ ಪುನರುತ್ಥಾನ ಅದು ಅದ್ವಿತೀಯವಾದದ್ದು, ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು, ಅಸಾಧ್ಯವಾದ ಕಾರ್ಯಗಳ ಕಡೆಗೆ ನಮಗೆ ಕೈ ತೋರಿಸುವಂಥದ್ದು. ಬೇರೆ ಯಾವ ಧರ್ಮದಲ್ಲಿಯೂ, ಬೇರೆ ಯಾವ ಧಾರ್ಮಿಕ ನಾಯಕರು ಮಾಡದ್ದನ್ನು ಕ್ರಿಸ್ತನ ಪುನರುತ್ಥಾನ ನಮಗೆ ತಿಳಿಸುವಂಥದ್ದಾಗಿದೆ. ಕ್ರಿಸ್ತನು ಆತನು ಮರಣದ ಕೊಂಡಿಯನ್ನು ಮುರಿದು ಹಾಕಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ. ಕ್ರಿಸ್ತನ ಪುನರುತ್ಥಾನ ನಮ್ಮನ್ನು ಸ್ವಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 7ನೆಯ ವಚನದಲ್ಲಿ ನಾವು ಓದುತ್ತೇವೆ. 7ನೆಯ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು ಏನಂತಂದರೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಹೀಗೆ ನಮ್ಮಲ್ಲಿ ಮರಣವು ಪ್ರವರ್ತಿಸುತ್ತದೆ, ಆದರೆ ನಿಮ್ಮಲ್ಲಿ ಜೀವವು ಪ್ರವರ್ತಿಸುತ್ತದೆ. ಕ್ರಿಸ್ತನ ಜೀವ, ಮರಣ, ಪುನರುತ್ಥಾನದ ಮೂಲಕ ನಾವು ಸಹ ಮರಣಕ್ಕೆ ಒಳಪಟ್ಟಂಥವರಾಗಿ, ಈ ಲೋಕದ ಸಂಕಷ್ಟಗಳಲ್ಲಿ ಮರಣಕ್ಕೆ ಒಳಪಟ್ಟಂಥವರಾಗಿ
ಅವುಗಳನ್ನು ಜಯಿಸುವುದರ ಮೂಲಕ ನಾವು ಪುನರುತ್ಥಾನವನ್ನು ಹೊಂದುತ್ತೇವೆ ಎನ್ನುವಂಥದ್ದನ್ನು ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವಂಥದ್ದಾಗಿದೆ. 15ನೆಯ ವಚನದಲ್ಲಿ ನಾವು ಓದುತ್ತೇವೆ. 4ನೇ ಅಧ್ಯಾಯ 14ನೇ ವಚನ. ಕರ್ತನಾದ ಯೇಸುವನ್ನು ಎಬ್ಬಿಸಿದ ಆತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವೆನೆಂದು ತಿಳಿದವರಾಗಿದ್ದೇವೆ. ಕರ್ತನಾದಂಥ ಯೇಸು ಸತ್ತವರೊಳಗಿಂದ ಎದ್ದು ಬಂದಾತನಾಗಿದ್ದಾನೆ. ಮಾತ್ರವಲ್ಲ, ಆತನ ಜೊತೆಯಲ್ಲಿ ನಾವು ಸಹ ಪುನರುತ್ಥಾನವನ್ನು ಹೊಂದುತ್ತೇವೆ ಎನ್ನುವಂಥ ಸಂದೇಶವನ್ನು ಪೌಲ ಇಲ್ಲಿ ಬರೆಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪುನರುತ್ಥಾನದಲ್ಲಿ ನಂಬಿಕೆ ಇಡುವಾಗ, ಕ್ರಿಸ್ತನ ಪುನರುತ್ಥಾನವನ್ನು ನಾವು ನಂಬುವಾಗ, ವಿಶ್ವಾಸವನ್ನು ಇಡುವಾಗ ನಾವು ಜೀವವನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರು ಬದುಕುವರು ಎಂಬುದಾಗಿ ಸ್ವಾಮಿಯು ಹೇಳುತ್ತಾನೆ. ಓದಿ ಕೇಳಿದಂಥ ವಾಕ್ಯ ಭಾಗದಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆ ವಾಕ್ಯ ಭಾಗದಲ್ಲಿ ಶೂನೇಮ್ಯಳ ಮಗ ಸತ್ತು ಹೋದಂಥ ಒಂದು ಸನ್ನಿವೇಶ, ಜೀವವನ್ನು ಕಳೆದುಕೊಂಡು ಮರಣದಲ್ಲಿ ಇರುವಂಥ ಒಂದು ಕುಟುಂಬಕ್ಕೆ ಇದ್ದಂಥ ಒಬ್ಬ ಮಗನನ್ನು ಕಳೆದುಕೊಂಡು ಅಘಾತದಲ್ಲಿ ಇರುವಂಥ ಕುಟುಂಬ. ಶೂನೇಮ್ಯಳು ದೇವರ ಮನುಷ್ಯನ ಕೋಣೆಗೆ ತನ್ನ ಸತ್ತು ಹೋದ ಮಗನನ್ನು ತೆಗೆದುಕೊಂಡು ಹೋಗಿ ಅವನ ಮಂಚದ ಮೇಲೆ ಆಕೆ ತನ್ನ ಮಗನನ್ನು ಮಲಗಿಸುತ್ತಾಳೆ. ಕರ್ಮೇಲ್ ಬೆಟ್ಟದ ಮೇಲೆ ಇದ್ದಂಥ ದೇವರ ಮನುಷ್ಯನಾದಂಥ ಎಲೀಷನ ಬಳಿಗೆ ಆಕೆ ಹೋಗುತ್ತಾಳೆ. ಎಲೀಷನ ಬಳಿಗೆ ಹೋಗಿ ತನ್ನ ಮಗನಿಗಾದಂಥ ಸ್ಥಿತಿಯನ್ನು ಆಕೆ ತಿಳಿಸುವವಳಾಗಿದ್ದಾಳೆ. ಆ ಸಂದರ್ಭದಲ್ಲಿ ದೇವರ ಮನುಷ್ಯನಾದಂಥ ಎಲೀಷ ಆತನು ಯೆಹೋವನನ್ನು ಪ್ರಾರ್ಥಿಸುತ್ತಾನೆ. ಯೆಹೋವನನ್ನು ಪ್ರಾರ್ಥಿಸುವಾಗ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಸತ್ತು ಹೋಗಿದ್ದಂಥ ಆ ಹುಡುಗನು ಜೀವವನ್ನು ಪಡೆದುಕೊಳ್ಳುತ್ತಾನೆ. ಮರಣಾವಸ್ಥೆಯಲ್ಲಿ ಇದ್ದಂಥ ಆ ಕುಟುಂಬದ ಮಗನು ಜೀವವನ್ನು ಆತನು ಪುನಃ ಕಂಡುಕೊಳ್ಳುತ್ತಾನೆ. ದೇವರಲ್ಲಿ ಪ್ರಾರ್ಥಿಸುವಾಗ, ದೇವರಲ್ಲಿ ನಂಬಿಕೆ ಇಡುವಾಗ, ದೇವರಲ್ಲಿ ವಿಶ್ವಾಸಿಸುವಾಗ, ದೇವರಲ್ಲಿ ಮೊರೆ ಇಡುವಾಗ ಮರಣದ ಸ್ಥಿತಿ ಮಾರ್ಪಟ್ಟು ಜೀವವನ್ನು ಕಂಡುಕೊಳ್ಳುವಂಥದ್ದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ಪ್ರಿಯರೇ, ಅನೇಕ ವೇಳೆ ಸತ್ತಂಥ ಅನುಭವಗಳು, ದುಃಖದ ಅನುಭವಗಳು, ಕಣ್ಣೀರಿನ ಅನುಭವಗಳು, ನೋವಿನ ಅನುಭವಗಳು ಅನೇಕ ಪ್ರಿಯರೇ. ಈಗಿನ ದಿನಮಾನಗಳಲ್ಲಿ ಅಂತೂ ಕಳೆದ ವರುಷದಿಂದ 2020ರಿಂದ 2021ರವರೆಗೂ ಈ ದಿನಮಾನಗಳವರೆಗೂ ನಮ್ಮ ಸುತ್ತಮುತ್ತಲೂ ಅನೇಕ ಜನರ ಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದನ್ನು ನಾವು ಗಮನಿಸುತ್ತೇವೆ. ನಮಗೆ ಆಪ್ತರಾದಂಥ ಅನೇಕ ಮಂದಿಯನ್ನು, ತೀರ ಹತ್ತಿರದವರಾದಂಥ ಅನೇಕ ಮಂದಿಯನ್ನು, ನಮ್ಮ ಕುಟುಂಬಸ್ಥರನ್ನು ಅನೇಕರು ನಾವು ಕಳೆದುಕೊಂಡಿದ್ದೇವೆ. ಮರಣದ ಅವಸ್ಥೆ, ಕಳೆದುಕೊಳ್ಳುವಂಥ ಅವಸ್ಥೆ, ನೋವಿನ ಅವಸ್ಥೆ, ಕಣ್ಣೀರಿನಲ್ಲಿ ದುಃಖದಲ್ಲಿ ಮುಳುಗಿ ಹೋಗಿರುವಂಥ ಸನ್ನಿವೇಶಗಳು. ಇಂಥ ಪರಿಸ್ಥಿತಿಗಳಲ್ಲಿ ನಮಗೆ ಪುನಃ ನಮ್ಮಲ್ಲಿ ಜೀವವನ್ನು ತುಂಬುವಂಥದ್ದು, ನಮಗೆ ಪುನಃ ನಮ್ಮಲ್ಲಿ ಸ್ಫೂರ್ತಿಯನ್ನು ಕೊಡುವಂಥದ್ದು, ಪುನಃ ನಮ್ಮಲ್ಲಿ ಬಲವನ್ನು, ಶಕ್ತಿಯನ್ನು ನಮಗೆ ಅನುಗ್ರಹಿಸಿ ಕೊಡುವಂಥದ್ದು ದೇವರ ಸಾನ್ನಿಧ್ಯ, ದೇವರ ಸಾಮೀಪ್ಯ. ಪ್ರಿಯರೇ, ಶೂನೇಮ್ಯಳು ತನ್ನ ಮನೆಯಲ್ಲಿ ಮರಣ ಉಂಟಾದಾಗ, ತನ್ನ ಮಗನನ್ನು ಕಳೆದುಕೊಂಡಾಗ ದೇವರ ಮನುಷ್ಯನನ್ನು ಹುಡುಕುತ್ತಾ ಆಕೆ ಕಾರ್ಮೆಲ್ ಬೆಟ್ಟಕ್ಕೆ ಹೋಗುತ್ತಾಳೆ. ದೇವರ ಮನುಷ್ಯನನ್ನು ತನ್ನ ಮನೆಗೆ ಆಕೆ ಬರಮಾಡಿಕೊಂಡು ತನ್ನ ಮಗನಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸುವಂತೆ ಪ್ರೇರೇಪಿಸುತ್ತಾಳೆ. ಎಲೀಷನು ಪ್ರಾರ್ಥಿಸುವಾಗ, ದೇವರ ಮನುಷ್ಯನು ಯೆಹೋವನಲ್ಲಿ ಪ್ರಾರ್ಥಿಸುವಾಗ, ಯೆಹೋವನನ್ನು ಬೇಡಿಕೊಳ್ಳುವಾಗ ಆ ದುಃಖದ ಮನೆ ಸಂತೋಷದ ಮನೆಯಾಗಿ ಪರಿವರ್ತನೆಯಾಗುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಓದಿ ಕೇಳಿದಂಥ ಪತ್ರಿಕೆಯ ಭಾಗದಲ್ಲಿ ಪ್ರಿಯರೇ, ಪೌಲನ ಜೀವನ, ಸೌಲನೆಂಬ ಹೆಸರನ್ನು ಹೊಂದಿದಂಥ ಪೌಲ, ವಿದ್ವಾಂಸನಾಗಿದ್ದಂಥ ಪೌಲ, ಧರ್ಮಶಾಸ್ತ್ರವನ್ನು ಓದಿ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾದಂಥ ಪೌಲ, ಗಮಲಿಯೇಲ ಎನ್ನುವ ಶ್ರೇಷ್ಠ ಗುರುವಿನ ಪಾದಪೀಠದಲ್ಲಿ ಕುಳಿತು ಕಲಿತಂಥ ಪೌಲ,
ಆತನು ಕ್ರೈಸ್ತ ಸಭೆಯ ಹಿಂಸಕನಾಗಿ ಕ್ರಿಸ್ತನನ್ನ ಅನುಸರಿಸುವವರು ಗಂಡಸರಾದರೂ ಹೆಂಗಸರಾದರೂ ಮಕ್ಕಳಾದರೂ ಸರಿಯೇ ಅವರೆಲ್ಲರನ್ನ ಹಿಡಿದು ಸೆರೆಗೆ ಹಾಕುವುದಕ್ಕಾಗಿ ಪತ್ರವನ್ನು ತೆಗೆದುಕೊಂಡಂಥ ಸೌಲ ಪುನರುತ್ಥಿತ ಕ್ರಿಸ್ತ ಆತನನ್ನ ಸಂಧಿಸುವಾಗ, ಪುನರುತ್ಥಿತ ಕ್ರಿಸ್ತ ತನ್ನ ಮಹಿಮೆಯ ದರ್ಶನವನ್ನ ಆತನಿಗೆ ಕೊಡುವಾಗ ಆತನಲ್ಲಿ ಒಂದು ಬದಲಾವಣೆ, ಆತನ ಜೀವನದ ಸ್ಥಿತಿಗತಿಗಳಲ್ಲಿ ಒಂದು ಬದಲಾವಣೆ. ಕ್ರೈಸ್ತ ಸಭೆಯ ಹಿಂಸಕನಾಗಿದ್ದಂಥ ಸೌಲ ಪುನರುತ್ಥಿತ ಕರ್ತನ ಸಂಧಿಸುವಿಕೆಯಿಂದ, ಪುನರುತ್ಥಿತ ಕರ್ತನ ದರ್ಶನದಿಂದಾಗಿ ಜೀವವನ್ನ ಪಡೆದುಕೊಂಡಂಥ ಒಬ್ಬ ನೂತನ ವ್ಯಕ್ತಿಯಾಗಿ ಅನೇಕ ಪಟ್ಟಣಗಳಿಗೆ ಸುವಾರ್ತೆಯನ್ನ ತೆಗೆದುಕೊಂಡು ಹೋಗುತ್ತಾನೆ. ಅನೇಕ ಸಭೆಗಳನ್ನು ಆತನು ಸ್ಥಾಪಿಸುತ್ತಾನೆ. ಅನೇಕ ಪತ್ರಿಕೆಗಳನ್ನು ಆತನು ಬರೆಯುತ್ತಾನೆ. ಕ್ರಿಸ್ತನ ನಿಮಿತ್ತ ತನ್ನ ಪ್ರಾಣವನ್ನ ನಷ್ಟವೆಂದು ಆತನು ಎಣಿಸುತ್ತಾನೆ. ಕ್ರಿಸ್ತನ ನಿಮಿತ್ತ ತನಗಿರುವಂಥದ್ದೆಲ್ಲವನ್ನ ಆತನು ಕಸವೆಂದು, ನಷ್ಟವೆಂದು ಆತನು ಎಣಿಸುತ್ತಾನೆ. ಕ್ರಿಸ್ತನ ನಿಮಿತ್ತವಾಗಿ ಸತ್ತರೂ ಸರಿಯೇ, ಬದುಕಿದರೂ ಸರಿಯೇ, ಕ್ರಿಸ್ತನಿಗಾಗಿ ಸಾಯುವುದು ಬದುಕುವುದು ಎಂಬುದಾಗಿ ಆತನು ಹೇಳ್ತಾನೆ. ಪುನರುತ್ಥಿತ ಕರ್ತ ನಮ್ಮನ್ನ ಸಂಧಿಸುವಂಥ ಸಂದರ್ಭಗಳಲ್ಲಿ ಜೀವ, ಬಲ, ಶಕ್ತಿ, ಸ್ಫೂರ್ತಿ ಇವುಗಳನ್ನು ನಾವು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಸುವಾರ್ಥ ಭಾಗದಲ್ಲಿ ಓದಿ ಕೇಳಿದಂಥ ಭಾಗ, ಮಾರ್ತಾ, ಮರಿಯ ಮತ್ತು ಲಾಜರ ಇವರ ಕುಟುಂಬಕ್ಕೆ ಆಪ್ತವಾಗಿದ್ದಂಥ ಯೇಸು. ಆ ಕುಟುಂಬದಲ್ಲಿ ಮಾರ್ತಾ ಮರಿಯಳ ತಮ್ಮನಾದಂಥ ಲಾಜರ ಸತ್ತು ಹೋಗಿದ್ದಾನೆ. ಸತ್ತು 4 ದಿನಗಳಾಗಿವೆ. ಆ ನಂತರ ಯೇಸು ಸ್ವಾಮಿ ತನ್ನ ಆಪ್ತ ಕುಟುಂಬವನ್ನು ಆತನು ಸಂಧಿಸುತ್ತಾನೆ. ಹೀಗೆ ಆತನು ಸಂಧಿಸುವಾಗ ಮಾರ್ತಳು ಯೇಸುವನ್ನ ಎದುರುಗೊಂಡು ಆತನಿಗೆ ಹೇಳುವಂಥ ಮಾತು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಆತನು ಸತ್ತು 4 ದಿನಗಳಾಗಿವೆ. ಒಂದು ವೇಳೆ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಆಗ ಯೇಸು ಸ್ವಾಮಿ ಆಕೆಗೆ ಹೇಳುವಂಥ ಮಾತು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನೀನು ನಂಬುತ್ತೀಯೋ, ಇದನ್ನು ನಂಬುತ್ತೀಯೋ ಎಂಬುದಾಗಿ ಕೇಳುವಾಗ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದಂಥ ದೇವಕುಮಾರನು ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಎಂಬುದಾಗಿ ಆಕೆ ಅರಿಕೆ ಮಾಡುತ್ತಾಳೆ. ಆ ನಂತರದಲ್ಲಿ ಯೇಸು ಸ್ವಾಮಿ ಹೇಳುವಂತಹ ಮಾತು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂಬುದಾಗಿ. ಸತ್ತ ಲಾಜರನನ್ನ ಸ್ವಾಮಿಯು ಆತನು ಬದುಕಿಸಿಕೊಡುತ್ತಾನೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಚಿಕ್ಕದಾದಂಥ ವಾಕ್ಯ, ಯೋಹಾನನ ಸುವಾರ್ತೆ 11:35, ಯೇಸು ಕಣ್ಣೀರು ಬಿಟ್ಟನು. ಮಾರ್ತಾ ಮರಿಯಳ ಕುಟುಂಬದಲ್ಲಿ ಮರಣ ಉಂಟಾದಾಗ, ನೋವು, ಕಣ್ಣೀರಿನ ಸಮಯದಲ್ಲಿ ಸ್ವಾಮಿ ಅವರೊಂದಿಗೆ ಸೇರಿ ಕಣ್ಣೀರು ಇಡುವಂಥದ್ದನ್ನು, ಅವರ ದುಃಖದಲ್ಲಿ ಭಾಗಿಯಾಗುವಂಥದ್ದನ್ನು ನಾವು ಗಮನಿಸುತ್ತೇವೆ. ಮರಣದ ಮನೆಯಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಕತ್ತಲೆಯ ಅನುಭವವಾಗುವಂಥ ಸನ್ನಿವೇಶಗಳಲ್ಲಿ ಸ್ವಾಮಿಯ ಪ್ರಸನ್ನತೆ, ಸ್ವಾಮಿಯ ಸಾನ್ನಿಧ್ಯ ಅಲ್ಲಿ ಜೀವವನ್ನು ಕೊಡುವಂಥದ್ದು, ಅಲ್ಲಿ ಹೊಸ ಸಂತೋಷವನ್ನು ಕೊಡುವಂಥದ್ದನ್ನು, ಹೊಸ ಸನ್ನಿವೇಶಗಳನ್ನು ಉಂಟು ಮಾಡುವಂಥದ್ದನ್ನು ನಾವು ಮಾರ್ತಾ, ಮರಿಯ, ಲಾಜರ ಇವರ ಜೀವನದಲ್ಲಿ ಗಮನಿಸುತ್ತೇವೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 68ನೇ ವಚನದಲ್ಲಿ ಪೇತ್ರ ಹೇಳುವಂಥ ಮಾತು, ಸ್ವಾಮಿ, ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು ಎಂಬುದಾಗಿ ಪೇತ್ರನು ಅರಿಕೆ ಮಾಡುತ್ತಾನೆ. ಸ್ವಾಮಿ, ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ಮಾತ್ರ ನಮ್ಮ ನಿತ್ಯ ಜೀವವನ್ನು ಉಂಟು ಮಾಡುವಂಥ ವಾಕ್ಯಗಳು ಉಂಟು. ಪ್ರಿಯರೇ, ನಮ್ಮ ಸುತ್ತನ ಪರಿಸ್ಥಿತಿ ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ನಿರಾಶೆ, ಅನಿರೀಕ್ಷೆ, ಸಾವು, ನೋವು, ಹತ್ತಿರದವರನ್ನ ಕಳೆದುಕೊಂಡಂಥ ದುಃಖ, ಭವಿಷ್ಯತ್ತೇ ಕತ್ತಲಾದಂಥ ಅನುಭವ,
ಇಂಥ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನ ಪುನರುತ್ಥಾನ ನಮಗೆ ನಂಬಿಕೆಯನ್ನು ಕೊಡುತ್ತದೆ. ಕ್ರಿಸ್ತನ ಪುನರುತ್ಥಾನ ನಮಗೆ ಜೀವವನ್ನು ಕೊಡುತ್ತದೆ. ಕ್ರಿಸ್ತನ ಪುನರುತ್ಥಾನ ನಮಗೆ ಹೊಸ ಸ್ಫೂರ್ತಿಯನ್ನು, ನಿರೀಕ್ಷೆಯನ್ನು ಕೊಡುವಂಥದ್ದಾಗಿದೆ. ಕ್ರಿಸ್ತನ ಪುನರುತ್ಥಾನವು 2 ಸಂಗತಿಗಳನ್ನು ನಮಗೆ ತಿಳಿಸುತ್ತವೆ. Those who believed that death was ultimate were taught to look beyond death. ಮರಣವೇ ಅಂತ್ಯ ಎಂಬುದಾಗಿ ತಿಳಿದುಕೊಂಡಂಥ ಜನರಿಗೆ ಕ್ರಿಸ್ತನ ಪುನರುತ್ಥಾನ ಮರಣದ ಆಚೆಗೂ ಆಲೋಚಿಸುವುದಕ್ಕೆ ನಡೆಸುವಂಥದ್ದಾಗಿದೆ. Those who spoke only of the end were taught the language of eternity. ಅಂತ್ಯದ ಕುರಿತು ಮಾತನಾಡುವಂಥವರಿಗೆ ನಿತ್ಯತ್ವದ ಕುರಿತು ಮಾತನಾಡುವಂತೆ ಕ್ರಿಸ್ತನ ಪುನರುತ್ಥಾನ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುವಂಥ ನಾವು, ಕ್ರಿಸ್ತನ ಪುನರುತ್ಥಾನದ ಘಟನೆಗಳನ್ನು ಧ್ಯಾನ ಮಾಡುವಂಥ ನಾವು, ಒಂದು ಹೊಸ ಸಮುದಾಯವಾಗಿ ಕ್ರಿಸ್ತನ ಪುನರುತ್ಥಾನದ ಘಟನೆಗಳ ಮೂಲಕ ಸಮುದಾಯವಾಗಿ ರೂಪುಗೊಂಡಂಥ ನಾವು, ಸಭೆಯಾಗಿ ರೂಪುಗೊಂಡಂಥ ನಾವು, ನಮ್ಮ ಸುತ್ತಮುತ್ತಲೂ ಇರುವಂಥ ಪರಿಸ್ಥಿತಿಗಳಲ್ಲಿ, ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವಂಥ ಸನ್ನಿವೇಶಗಳಲ್ಲಿ ಕ್ರಿಸ್ತನ ಪುನರುತ್ಥಾನ ನಮಗೆ ಇನ್ನೂ ಸ್ಫೂರ್ತಿಯನ್ನು ಕೊಡುತ್ತದೆ. ಮರಣವೇ ಅಂತ್ಯವಲ್ಲ. ಕ್ರಿಸ್ತನ ಪುನರುತ್ಥಾನ ಅಸಾಧ್ಯವಾದ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಎಲ್ಲೆಂದರಲ್ಲಿ ಮರಣ, ಸಾವು, ನೋವುಗಳು ಇರುವಾಗ ಈ ಒಂದು ಸ್ಥಿತಿಗೆ ಅಂತ್ಯವಿದೆ, ಈ ಒಂದು ಸ್ಥಿತಿಗೆ ಅಂತ್ಯ ಬರುತ್ತದೆ ಎನ್ನುವಂಥದ್ದನ್ನು ಕ್ರಿಸ್ತನ ಪುನರುತ್ಥಾನ ನಮಗೆ ಕಲಿಸುತ್ತದೆ. ಮರಣ ಅಂತ್ಯದ ಕುರಿತು ಮಾತನಾಡುವಂಥ ಈ ದಿನಮಾನಗಳಲ್ಲಿ, ಎಲ್ಲೆಂದರಲ್ಲಿ ಸಾವಿನ ಸುದ್ದಿಗಳನ್ನು ಕೇಳುವಂಥ ಈ ದಿನಮಾನಗಳಲ್ಲಿ ನಿತ್ಯತ್ವದ ಕುರಿತು ಮಾತನಾಡುವುದಕ್ಕೆ ಕ್ರಿಸ್ತನ ಪುನರುತ್ಥಾನ ನಮಗೆ ಪ್ರೇರೇಪಿಸುವಂಥದ್ದಾಗಿದೆ. ಈ ಜೀವನದಲ್ಲಿ ಪ್ರಿಯರೇ, ಮರಣ ಅಂತ್ಯವಲ್ಲ. ಮರಣದ ಆಚೆಗೂ ನಿತ್ಯತ್ವಕ್ಕೂ ನಮ್ಮ ಜೀವನ ಮುಂದುವರಿಯುವಂಥದ್ದಾಗಿದೆ. ಕ್ರಿಸ್ತನು ಆ ಮರಣದ ಮೇಲೆ ಆತನು ಜಯವನ್ನು ಸಾಧಿಸಿ ಆತನು ಪುನರುತ್ಥಿತಗೊಂಡಂಥ ಕರ್ತನಾಗಿ ಆತನು ಈ ಲೋಕದಲ್ಲಿ ಯುಗಯುಗಾಂತರಗಳಲ್ಲಿ ಜೀವಿಸುವಂಥ ಜೀವ ಸ್ವರೂಪನಾದಂಥ ದೇವರಾಗಿದ್ದಾನೆ. ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ರಿಸರೆಕ್ಷನ್, ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ನಂಬಿಕೆ ಇಡುವಾಗ ನಾವು ದೇವರ ಮಹಿಮೆಯನ್ನು ಕಾಣುತ್ತೇವೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ನಂಬಿಕೆ ಇಡುವಾಗ ದೇವರ ಮಹಿಮೆ, ಜೀವವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ನಮ್ಮ ಸುತ್ತಲೂ ಇರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಕ್ರಿಸ್ತನ ಪುನರುತ್ಥಾನ ನಮಗೆ ಹೊಸ ನಿರೀಕ್ಷೆಯನ್ನು, ಹೊಸ ಜೀವವನ್ನು, ಹೊಸ ನಂಬಿಕೆ, ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟಿಸುವಂಥವುಗಳಾಗಿವೆ. ನಾವು ಧೈರ್ಯಗೆಡದೆ, ಧೃತಿಗೆಡದೆ, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಆನಂದಿಸೋಣ. ಪುನರುತ್ಥಾನಗೊಂಡಿರುವಂಥ ಕ್ರಿಸ್ತ ನನ್ನೊಂದಿಗಿದ್ದಾನೆ. ನನಗೆ ಜೀವವನ್ನು ಕೊಡಲು ಶಕ್ತನಾಗಿರುವಂಥ ಕ್ರಿಸ್ತ ನನ್ನೊಳಗಿದ್ದಾನೆ, ನನ್ನಲ್ಲಿ ಜೀವಿಸುತ್ತಿದ್ದಾನೆ. ನನ್ನ ಜೀವವನ್ನು ಕಾಪಾಡಲು ಶಕ್ತನಾಗಿರುವಂಥ ಕ್ರಿಸ್ತ, ಮರಣವನ್ನು ಜಯಿಸಿದಂಥ ಕ್ರಿಸ್ತ ನನ್ನ ರಕ್ಷಕನಾಗಿದ್ದಾನೆ, ನನ್ನ ಕರ್ತನಾಗಿದ್ದಾನೆ, ನನ್ನ ದೇವರಾಗಿದ್ದಾನೆ. ನಾನು ಹೆದರೆನು ಎನ್ನುವಂಥ ಆಲೋಚನೆಯಲ್ಲಿ, ದೃಢ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಾವು ಮುಂದೆ ಸಾಗಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪುನರುತ್ಥಾನವು ಜೀವವೂ ಆಗಿರುವಂಥ ಸ್ವಾಮಿಯೇ, ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಆಲಿಸಿದಂತಹ ನಾವು ದೃಢ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ನೆಲೆಗೊಳ್ಳುವಂತೆ ನಮ್ಮೆಲ್ಲರನ್ನ ಬಲಪಡಿಸು. ಹೀಗಾಗುವಂತೆ ನಿನ್ನ ಆತ್ಮನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ನಂಬಿಕೆಯಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡಿದಂತಹ ನಾವು ನಮ್ಮ ವಿಶ್ವಾಸವನ್ನು ಒಟ್ಟಾಗಿ ಅರಿಕೆ ಮಾಡೋಣ. 105ನೇ ಪುಟದಲ್ಲಿರುವಂಥ ವಿಶ್ವಾಸದ ಅರಿಕೆಯನ್ನು ನಾವೆಲ್ಲರೂ ಒಟ್ಟಾಗಿ ಅನುಸರಿಸೋಣ. ಪುಟ 105.
ಪ್ರೀತಿಯಿಂದ ಎಲ್ಲವನ್ನೂ ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಆತನು ನಮ್ಮ ಗ್ರಹಿಕೆಗಿಂತಲೂ ಶ್ರೇಷ್ಠನಾದವ ಮತ್ತು ನಮ್ಮ ಉಸಿರಿಗಿಂತಲೂ ಹತ್ತಿರವಿರುವವ. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಆತನು ನಮ್ಮ ಬಳಿ ಇರುವ ದೇವರು. ನಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಗತ್ತಿಗೆ ಬಂದು ನಮ್ಮೊಂದಿಗೆ ಜೀವಿಸಿ ನಕ್ಕನು ಮತ್ತು ಅತ್ತನು. ನಾವು ಜೀವವನ್ನು ಹೊಂದಿರಬೇಕೆಂದು ನಮಗಾಗಿ ಶ್ರಮೆಪಟ್ಟು ಮರಣ ಹೊಂದಿದನು. ಆತನ ಮೂಲಕ ನಾವು ದೇವರ ಮಕ್ಕಳಾದೆವು. ನಾವು ಪವಿತ್ರಾತ್ಮನನ್ನು ನಂಬುತ್ತೇವೆ. ಆತನು ನಮ್ಮನ್ನು ಸಶಕ್ತರನ್ನಾಗಿಸಿ ಬಲಪಡಿಸಿ ಚೈತನ್ಯವನ್ನು ನೀಡುವಾತನು. ಆತನ ಮೂಲಕ ನಾವು ಪರಸ್ಪರ ಬಂಧಿಸಲ್ಪಟ್ಟು ಆತನ ಕೃಪೆಯಲ್ಲಿ ದೇವರಿಗಾಗಿ ಈ ಜಗತ್ತಿನಲ್ಲಿ ಕಾರ್ಯವೆಸಗುತ್ತೇವೆ. ನಾವು ಒಂದೇ ಸಭೆಯನ್ನು ನಂಬುತ್ತೇವೆ. ಸಭೆಯು ವಿಮೋಚಿಸುವ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದ್ದೇವೆ. ಸಾಕ್ಷಿಯ ನಿಯೋಗದ ಮೂಲಕ ದೇವರನ್ನು ಸೇವಿಸುತ್ತೇವೆ. ಜಾತಿ, ವರ್ಗ, ಬಣ್ಣ ಯಾವುದೇ ಭೇದಗಳಿಲ್ಲದಾಗಿದೆ. ಸೃಷ್ಟಿಕರ್ತನೂ ವಿಮೋಚಕನೂ ಪರಿಪಾಲಕನೂ ಆದ ದೇವರ ಅನ್ಯೋನ್ಯತೆಯಲ್ಲಿ ಬದಲಾವಣೆಯ ಸಾಧನವಾಗಿರಲು ಕರೆಯಲ್ಪಟ್ಟಿದ್ದೇವೆ. ಆಮೇನ್. ಸಭೆಯವರಿಗೆ ತಿಳಿಸತಕ್ಕಂಥ ಸಭಾ ಪ್ರಕಟಣೆಗಳು: ಶಾಂತ ಆಲಿವರ್ ಸ್ಮಾರಕ ದೇವಾಲಯ ಮತ್ತು ಸಾಡೆ ಸ್ಮಾರಕ ದೇವಾಲಯ ಮತ್ತು ಚಿಕ್ಕಬಿದರೆ ಕಲ್ಲಿನಲ್ಲಿರುವಂಥ ಸಭೆಯ ಎಲ್ಲ ಸಭಾ ಸದಸ್ಯರುಗಳನ್ನು ಯೇಸುಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪವಿತ್ರವಾದಂಥ ಆರಾಧನೆಯಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಒಂದು ಸ್ಥಿತಿಗತಿಗಳ ಮಧ್ಯದಲ್ಲಿ ಎಲ್ಲರ ಜೀವಿತಗಳಿಗೆ ಬೇಕಾದಂಥ ಭದ್ರತೆಯನ್ನು, ಸಂರಕ್ಷಣೆಯನ್ನು, ಎಲ್ಲರಿಗೂ ಬೇಕಾದಂಥ ಆಯುರ ಆರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ದೇವರಲ್ಲಿ ನಿಮಗೋಸ್ಕರ ಶುಭವನ್ನು ಹಾರೈಸುತ್ತಾ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದೇವೆ. ಮತ್ತು ಈ ವಾರದಲ್ಲಿ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿದಂಥ ಸಹೋದರ ಸಹೋದರಿಯರೆಲ್ಲರಿಗೂ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂಥ ದಂಪತಿಗಳೆಲ್ಲರಿಗೂ ನಾವು ಸಭೆಯ ಪರವಾಗಿ, ಸಭಾಪಾಲನಾ ಸಮಿತಿಯ ಸದಸ್ಯರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ನಾವು ಸಲ್ಲಿಸುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಜೀವಿತಗಳನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಸಭೆಯಾಗಿ ನಾವು ಶುಭವನ್ನು ಹಾರೈಸುತ್ತೇವೆ. ಚುನಾವಣೆಯ ಪ್ರಕಟಣೆ: ಶಾಂತ ಆಲಿವರ್ ಸ್ಮಾರಕ ದೇವಾಲಯದ ಸಭಾಪಾಲನಾ ಸಮಿತಿಯ 2021, 2024 ಚುನಾವಣೆಯ ಮತದಾರರ ಹೆಸರುಗಳ ಪಟ್ಟಿಯನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ ಎಂದು ಈ ಮೂಲಕ ಸಭೆಯವರಾದಂಥ ನಿಮ್ಮೆಲ್ಲರಿಗೂ ತಿಳಿಯಪಡಿಸುತ್ತೇನೆ. ಸಭೆಯವರಲ್ಲಿ ಯಾರದಾದರೂ ಹೆಸರುಗಳು ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡುವ ಅಗತ್ಯತೆ ಇದ್ದರೆ ಸಭೆಯವರು ತಮ್ಮ ಮನವಿಗಳನ್ನು ಲಿಖಿತದ ಮೂಲಕ ದಿನಾಂಕ 17/5/21 ಒಳಗೆ ಸಂಜೆ 4 ಗಂಟೆಗೆ ಈ ಸಭೆಯ ಸಭಾಪಾಲಕರಿಗೆ ತಿಳಿಸುವಂತೆ ವಿನಂತಿ. ಸಾಡೆ ಸ್ಮಾರಕ ದೇವಾಲಯದ ಸಭಾಪಾಲನಾ ಸಮಿತಿಯ 2021, 2024 ಚುನಾವಣೆಯ ಮತದಾರರ ಹೆಸರುಗಳ ಪಟ್ಟಿಯನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ ಎಂದು ಈ ಮೂಲಕ ಸಭೆಯವರಾದಂಥ ನಿಮ್ಮೆಲ್ಲರಿಗೆ ತಿಳಿಯಪಡಿಸುತ್ತೇನೆ. ಸಭೆಯವರಲ್ಲಿ ಯಾರದಾದರೂ ಹೆಸರುಗಳು ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡುವ ಅಗತ್ಯತೆ ಇದ್ದರೆ ತಮ್ಮ ಮನವಿಗಳನ್ನು ಲಿಖಿತದ ಮೂಲಕ 25/5/21 ಒಳಗೆ ಸಂಜೆ 4 ಗಂಟೆಗೆ ಈ ಸಭೆಯ ಸಭಾಪಾಲಕರಿಗೆ ತಿಳಿಸುವಂತೆ ವಿನಂತಿ. ಸಭೆಯವರು ತಮ್ಮ ಹೆಸರುಗಳನ್ನು ಸೂಚನಾ ಫಲಕದಲ್ಲಿ ಗಮನಿಸುವಂತೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರುವುದರಲ್ಲಿ ಗಮನಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ 129ನೆಯ ಸಂಕೀರ್ತನೆಯನ್ನು ಹಾಡೋಣ. ಸಂಕೀರ್ತನೆಯಲ್ಲಿ 129ನೆಯ ಸಂಕೀರ್ತನೆ.
ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ನಾವು ಮುಂದಿನ ಗೀತೆಯನ್ನು ಹಾಡುತ್ತಾ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನನ್ನು ಆರಾಧಿಸುವಂಥ ಮಹಾಕೃಪೆಯನ್ನು ನಮ್ಮ ಜೀವಮಾನಕ್ಕೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹೊಸ ತಿಂಗಳನ್ನು ಪ್ರವೇಶ ಮಾಡುವಂಥ ಕೃಪೆಗೆ ನಮ್ಮನ್ನು ನಡೆಸಿದ್ದೆ. ಈ ವರುಷದ ಆರಂಭದ ದಿನದಿಂದ ಕಳೆದ 4 ತಿಂಗಳುಗಳವರೆಗೂ ನಮ್ಮ ಜೀವಿತದ ಎಲ್ಲ ದಿನಗಳಲ್ಲಿ, ಎಲ್ಲ ಸಮಯಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನೀನು ನಮ್ಮ ಸಹಾಯಕನಾಗಿದ್ದು, ಜೊತೆಗಾರನಾಗಿದ್ದು, ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ, ಮುನ್ನಡೆಸುತ್ತಾ ಬಂದಿರುವುದಕ್ಕಾಗಿ, ನಮ್ಮನ್ನು ಆಶೀರ್ವಾದ ಮಾಡಿ ಹರಸಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಸಿದ್ದೆ. ಜೀವದಿಂದ ಬದುಕಿ ಉಳಿದಿರುವಂಥ ನಾವು ಸ್ವಾಮಿ, ನಿನ್ನನ್ನು ಆರಾಧಿಸುವಂಥ ಕೃಪೆಗೆ ನಮ್ಮನ್ನು ನಡೆಸಿದ್ದೆ. ನಿನ್ನ ಪರಿಶುದ್ಧ ನಾಮಕ್ಕೆ ಘನಮಾನ, ಸ್ತೋತ್ರ, ಮಹಿಮೆಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ನಿನ್ನ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ನಡೆಸುವಿಕೆಯನ್ನು, ನಿನ್ನ ಮಾರ್ಗದರ್ಶನವನ್ನು, ನಿನ್ನ ಸಹಾಯದ ಹಸ್ತವನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಕೃತಜ್ಞತಾ ಭಾವದಿಂದ ನಮ್ಮ ಕಾಣಿಕೆಗಳೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನೇ, ನಮ್ಮ ದೇಹ, ಆತ್ಮ, ಪ್ರಾಣಗಳನ್ನೇ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಿಕೊಡುತ್ತೇವೆ. ಬಡ ವಿಧವೆಯು ತನ್ನಲ್ಲಿದ್ದಂಥ 2 ಕಾಸುಗಳನ್ನು ಕೊಡುವುದರ ಮೂಲಕ ತನ್ನ ಜೀವಮಾನವನ್ನೆಲ್ಲ ನಿನ್ನ ಕೈಗಳಲ್ಲಿ ಅರ್ಪಿಸಿಕೊಟ್ಟ ಹಾಗೆ ನಮ್ಮನ್ನೇ ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ ಸ್ವಾಮಿ? ನಿನ್ನಲ್ಲಿ ಮಾತ್ರ ನಮಗೆ ಪರಿಪೂರ್ಣವಾದಂಥ ಸಂತೋಷ, ನಿನ್ನಲ್ಲಿ ಮಾತ್ರ ನಮಗೆ ಪರಿಪೂರ್ಣವಾದಂಥ ಆಶೀರ್ವಾದ ನಮ್ಮ ಜೀವನಕ್ಕೆ ಸಿಕ್ಕುವಂಥದ್ದಾಗಿದೆ. ನಮಗೆ ಆಶ್ರಯವು, ಕೇಡ್ಯವು, ಗುರಾಣಿಯು ನೀನು ಮಾತ್ರವೇ ಆಗಿದ್ದೆ ಸ್ವಾಮಿ. ಜೀವ ಸ್ವರೂಪನಾದಂಥ ನಿನ್ನನ್ನು, ಪುನರುತ್ಥಿತಗೊಂಡಂಥ ನಿನ್ನನ್ನು ನಾವು ನಂಬುತ್ತೇವೆ. ನಿನ್ನಲ್ಲಿ ನಮ್ಮ ನಂಬಿಕೆ, ವಿಶ್ವಾಸವನ್ನು ಇಡುತ್ತೇವೆ. ನಮ್ಮ ನಿರೀಕ್ಷೆಯನ್ನು ಕರ್ತನೆ ನಾವು ನಿನ್ನಲ್ಲಿ ಇಡುತ್ತೇವೆ. ನಿನ್ನಲ್ಲಿ ಮಾತ್ರ ನಮಗೆ ನಿತ್ಯ ಜೀವ ಸ್ವಾಮಿ. ನಿನ್ನಲ್ಲಿ ಮಾತ್ರ ನಾವು ಜೀವವನ್ನು ಪಡೆದುಕೊಳ್ಳಲು ಸಾಧ್ಯ. ಈ ಲೋಕದಲ್ಲಿ ಎದುರಾಗುತ್ತಿರುವಂಥ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ಸ್ವಾಮಿ, ನಮಗೆ ಸಂಪೂರ್ಣವಾದ ಭದ್ರತೆಯನ್ನು ಕೊಡುವಂಥದ್ದು ನಿನ್ನ ಆಶ್ರಯ ಮಾತ್ರ, ನಿನ್ನಲ್ಲಿ ಮಾತ್ರ. ನಮ್ಮನ್ನು ನಿನ್ನ ಕೈಗೆ ನಾವು ಅರ್ಪಿಸಿಕೊಡುತ್ತೇವೆ. ಜನ್ಮದಿನ ಆಚರಿಸಿದಂಥ ಸಹೋದರ ಸಹೋದರಿಯರನ್ನು ಆಶೀರ್ವಾದ ಮಾಡಿ ಹರಸು. ಕಳೆದ ವರುಷವೆಲ್ಲ ನಡೆಸಿದ ಹಾಗೆ ಸ್ವಾಮಿ, ಹೊಸ ವರುಷದಲ್ಲಿಯೂ ನಿನ್ನ ಸಕಲ ಆಶೀರ್ವಾದಗಳೊಂದಿಗೆ, ಸಂತೋಷ ಸಮಾಧಾನಗಳೊಂದಿಗೆ, ಆಯುರಾರೋಗ್ಯ ಭಾಗ್ಯಗಳೊಂದಿಗೆ ಮುನ್ನಡೆಸು. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಕುಟುಂಬಗಳಿಗಾಗಿ ನಿನಗೆ ಸ್ತೋತ್ರ. ದಾಂಪತ್ಯ ಜೀವನ ಅದು ನಿನ್ನ ಆಶೀರ್ವಾದ. ಸಂಸಾರ ಕ್ಷೇಮ, ಬಾಳಿಕೆ ಅದು ನಿನ್ನ ಕೃಪೆ ಮಾತ್ರವೇ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರತಿಯೊಂದು ಕುಟುಂಬಗಳನ್ನು ನೀನು ಕರುಣಿಸಿ ಕಾಯ್ದು ಕಾಪಾಡು. ನಿನ್ನ ದೈವಿಕವಾದ ಪ್ರೀತಿಯ ಬಂಧನದಿಂದ ಕಟ್ಟಿ ಪ್ರತಿಯೊಂದೊಂದು ಕುಟುಂಬವನ್ನು ನೀನು ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಗಳಲ್ಲಿ ಇರುವಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು, ಚಿಕ್ಕವರಿಂದ ಮೊದಲುಗೊಂಡು ಹಿರಿಯರನ್ನು ಎಲ್ಲರನ್ನ ಸ್ವಾಮಿ ನಿನ್ನ ಕೈಗಳಿಗೆ ನಾವು ಸಮರ್ಪಿಸಿಕೊಡುತ್ತೇವೆ. ನಮ್ಮ ಡಯಸಿಸಿಗಾಗಿ, ಡಯಸಿಸಿನ ಧರ್ಮಾಧ್ಯಕ್ಷರಿಗಾಗಿ ಸ್ವಾಮಿ, ಡಯಸಿಸಿನ ಅಧಿಕಾರಿಗಳಿಗಾಗಿ ಮಾತ್ರವಲ್ಲ, ಸಭಾಪಾಲಕರುಗಳಿಗಾಗಿ, ಅನೇಕ ಸಭೆಗಳಲ್ಲಿ ಅನಾರೋಗ್ಯದಲ್ಲಿ ಇರುವಂಥ ಸಭಾ ಸದಸ್ಯರುಗಳಿಗಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸಹಾಯದ ಹಸ್ತವನ್ನು ನೀನು ದಯಪಾಲಿಸಿಕೊಡು ಸ್ವಾಮಿ. ಅನೇಕ ಪ್ರಿಯರನ್ನು ನಾವು ಕಳೆದುಕೊಂಡಿದ್ದೇವೆ ಸ್ವಾಮಿ. ಕರ್ತನೆ ಯೆಹೋವ ರಾಫವಾಗಿರುವಂತಹ ನೀನು, ಆರೋಗ್ಯದಾಯಕನಾಗಿರುವಂತಹ ನೀನು ಪ್ರತಿಯೊಬ್ಬೊಬ್ಬರನ್ನು ಸಂಧಿಸಿ ಕರ್ತನೆ ಆರೋಗ್ಯವನ್ನು, ಸ್ವಸ್ಥತೆಯನ್ನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಇರುವಂಥ ಪರಿಸ್ಥಿತಿಗಳಿಗಾಗಿ, ಸನ್ನಿವೇಶಗಳಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಅನೇಕ ಜನರು ಕರ್ತನೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಗಳು ದೊರಕದೆ ಅನೇಕರು ಪ್ರಾಣ ನಷ್ಟಕ್ಕೆ ಒಳಗಾಗಿದ್ದಾರೆ ಸ್ವಾಮಿ. ಇರುವ ಎಲ್ಲ ಪರಿಸ್ಥಿತಿಗಳು ಮಾರ್ಪಾಡಾಗುವ ಹಾಗೆ ಸ್ವಾಮಿ, ಬದಲಾಗುವ ಹಾಗೆ ನೀನು ನಿನ್ನ ಆಶೀರ್ವಾದವನ್ನು ನಮ್ಮ ದೇಶದ ಮೇಲೆ ಅನುಗ್ರಹಿಸಿಕೊಡು. ನೀನು ಒಂದು ಮಾತು ಹೇಳಿದರೆ ಸಾಕು ಸ್ವಾಮಿ, ಮನುಷ್ಯರಾದಂಥ ನಮಗೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂಥ ದೇವರು ನೀನಾಗಿದ್ದೆ. ಸರ್ವಶಕ್ತನಾದಂಥ ದೇವರು ನೀನಾಗಿದ್ದೆ ಸ್ವಾಮಿ.
ನಿನಗೆ ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ. ಕರ್ತನೆ, ಈಗಿರುವ ಪರಿಸ್ಥಿತಿಯಿಂದ ಕರ್ತನೆ, ನಾವು ಆದಷ್ಟು ಬೇಗನೆ ವಿಮೋಚನೆಯನ್ನು ಪಡೆದುಕೊಳ್ಳುವಂತೆ, ಬಿಡುಗಡೆಯನ್ನು ಪಡೆದುಕೊಳ್ಳುವಂತೆ ನಿನ್ನ ಕರುಣೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕಳೆದ ವಾರದಲ್ಲಿ ನಡೆದಂಥ ನಮ್ಮ ಸಭೆಯ ಸದಸ್ಯರಾದಂಥ ಏಂಜಲ್ ಪ್ರಿಯಾಂಕಾ ಮತ್ತು ಬ್ರೆವಿನ್ ಇವರ ಪವಿತ್ರ ವಿವಾಹದಲ್ಲಿ ನೀನು ಅನುಗ್ರಹಿಸಿಕೊಟ್ಟಂಥ ನಿನ್ನ ಆಶೀರ್ವಾದಗಳಿಗಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುತ್ತಾ ನವ ದಂಪತಿಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಕಾಣಿಕೆಗಳನ್ನು, ನಮ್ಮ ದೇಹ ಆತ್ಮ ಪ್ರಾಣಗಳನ್ನು ನಿನ್ನ ಕೈಗೆ ಅರ್ಪಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ನಾವೆಲ್ಲರೂ ಒಟ್ಟಾಗಿ ಸಂಗೀತಗಳಲ್ಲಿ ದೇವರ ಸ್ತೋತ್ರಕ್ಕಾಗಿ 212ನೆಯ ಸಂಗೀತವನ್ನು ಹಾಡೋಣ. 212ನೆಯ ಸಂಗೀತ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಸಮಾಧಾನದಿಂದಲೂ ಈ ಲೋಕದಲ್ಲಿ ಜೀವಿಸಿರಿ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿ ತನ್ನನ್ನು ನಂಬುವವರಿಗೆ ನಿತ್ಯ ಜೀವದ ವಾಗ್ದಾನವನ್ನು ಕೊಡಲು ಶಕ್ತನಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇಂದಿನಿಂದ ಸದಾ ಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ವಾಸವಾಗಿರಲಿ. ಆಮೇನ್.